ಹಬ್ಬ ಉಣಿವಿ ಅನ್ನೋದರ ಗೊತ್ತೈತನ ಇಲ್ಲ ಅಂತೀನ್ರಿ. ಸಾಹೇಬ್ರ ನಮ್ಮೂರಾಗ ದುರ್ಗಮ್ಮನ ಜಾತ್ರೆ ಐತಿ, 2 ದಿನ ರಜಾ ಕೊಡ್ರಿ ಅಂತಂದ್ರ, ಲೇ ತಮ್ಮ ಹಬ್ಬ ಉಣಿವಿ ಮಾಡಾರ ನೌಕರಿ ಸೇರಬಾರ್ದು ಅಂತಂದ್ರ ಅದಕ್ಕ ಸಿಟ್ಟು ಬಂದ ಡ್ರೆಸ್ ಬಿಚ್ಚಿ ಅವ್ರ ಮುಖದ ಮೇಲೆ ಎಸದ ಬಂದ್ ನೋಡ್ರಿ ಇತ್ಲಾಗ. ನಮಸ್ಕಾರ ನಮಸ್ಕಾರಪ್ಪ ಕೃಷ್ಣ. ಏನ್ ಯಾವ್ದು ಅಕ್ಕಿ ಆರಿತಂಗ್ ಕಾಣ್ತೈತಿ? ಹಂಗೇನಿಲ್ ಬಿಡ್ರಿ ಸಾಹೇಬ್ರ, ಮೊನ್ನೆ ದುರ್ಗಮ್ಮನ ಜಾತ್ರೆಗ ಅರಿಬಿ ಒಲ್ದು ಸುಸ್ತಾಗೈತೆ ಅಂತ ಹೇಳ್ರಿ ಇತ್ಲ ಕಡೆ ಹಂಗ ರೆಸ್ಟ್ ತಗೊಂಡಕ್ ಬಂದಿದ್ವಿ ನೋಡ್ರಿ. ಅಲ್ಲಲ್ಪ ಕೃಷ್ಣ, ವರ್ಷಕ್ಕೊಮ್ಮೆ ನಮ್ಮೂರಾಗ ದುರ್ಗಮ್ಮನ ಜಾತ್ರೆ ಕರ ಬಲು ಜೋರ್ ಆಕೈತಿ. ಮತ್ ಯಾವ್ದಾರ ಹಳೆ ಲವ್ವರ್ ಗಿವರ್ ಕರ್ಸಿ ಏನು ಪಟಾಯ್ಸಕ? ಲವ್ವರ್ ವಿಷಯ ನೆನಪಿ ತೆಗಿಬೇಡ್ರಿ ಸಾಹೇಬ್ರ. ಆ ಲವನ ವಿಷಯ ನೆನಪಿ ಬಂತಂದ್ರ ಹಂಗ ನುಗ್ಗಿಕಾಯಿ ಗಿಡ ಪೂರ್ಲಾಕ್ ಕಾಣಂಗ ಆಕೈತಿ ನೋಡ್ರಿ. ಅದು ಹಂಗ್ಯಾಕಾಗತ್ತಲೇ ಕೃಷ್ಣ? ನೋಡ್ರಿ ಸಾಹೇಬ್ರ, ನಾನೊಂದು ಹುಡುಗಿನ ಪ್ರೀತಿ ಮಾಡಿದ್ನಿ ರೀ. ಎಷ್ಟು ಪ್ರೀತಿ ಮಾಡಿದ್ನಿ ಅಂದ್ರ ನನ್ನ ಜೀವಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡಿದ್ ನೋಡ್ರಿ. ಹೆಚ್ಚಿಗೆ ಪ್ರೀತಿ ಮಾಡಿದ್ದೆ ಆದ್ರ ಏನಂತಲೇ ಕೃಷ್ಣ, ಆ ಹುಡುಗಿ ನಿನಗೇನ್ರ ಕೈ ಕೊಟ್ಟ ಮತ್ತೊಬ್ಬನ ಏನ್ರ ಪ್ರೀತಿ ಮಾಡಾಕುಂತಾಳ ಏನ? ಸಾಹೇಬ್ರ, ನಮ್ಮ ಹುಡುಗಿ ಬಗ್ಗೆ ಹಂಗ ತಪ್ಪು ತಿಕ್ಕಬೇಡ್ರಿ. ಯಾಕಂದ್ರ ನನ್ನ ಮ್ಯಾಗ ತನ್ನ ಜೀವನ ಇಟ್ಕೊಂಡಾಳ ನೋಡ್ರಿ. ಹೌದಾ? ಆಕಿ ನಿನ್ನ ಮೇಲೆ ಜೀವ ಇಟ್ಕೊಂಡಾಳ, ನೀನು ಆಕಿ ಮೇಲೆ ಜೀವ ಇಟ್ಕೊಂಡಿದ್ನೆ ಅಂತಿದಿ. ಮತ್ ನಿಮ್ಮಿಬ್ಬರು ನಡವರ್ಕ ಆಗಿದ್ದೆ ಎಡವಟ್ಟರ ಏನಪ್ಪ? ಏನ್ ಹೇಳದ್ರಿ ಸಾಹೇಬ್ರ, ಒಂದು ದಿನಕ್ಕ 10 ಸಲ ಫೋನ್ಯಾಗ ಮಾತಾಡ್ತಿದ್ದೀವ್ರಿ, ಒಂದು ದಿನಕ್ಕ ಕೂಡ್ತಿದ್ದೀವ್ರಿ. ಆ ನಮ್ಮ ವಿಷಯ ಮಂಗ್ಯನ ಮಗ ಮುರುಗೆ ಗೊತ್ತಾಗ್ರಿ ಯಾರಿಗ್ ಗೊತ್ತಿಲ್ಲಾರ್ದ ಮದಿ ಮಾಡಿಬಿಟ್ಟ ನೋಡ್ರಿ. ಅದಕ್ಕೆ ಯಾಕೆ ಕಳ್ತಿ ಬಿಡಲಿ ಕೃಷ್ಣ? ಆಕಿ ಹೋದ್ರೆ ಏನಾತ, ಮತ್ತೊಬ್ಬಕ್ಕಿನ ನೋಡುವಂತಿ. ನಾಯಿ ಜಾತಿ ಅಲ್ರಿ ಸಾಹೇಬ್ರ, ಒಂದು ಹೋದ್ರ ಇನ್ನೊಂದು ಸಿಗ್ತೈತೆ ಅನ್ನಕ್ರಿ. ರಾತ್ರಿ ನಿದ್ದೆ ಮಾಡೋದ ಬಂಗಾರ ಆಗ್ಬಿಟ್ಟೈತ್ ನೋಡು ಈ ನಾಯಿ ಸಂಬಂಧ. ಆ ನಾಯಿ ಇರುದೇ ನೀನಿರುದೇ 2 ಒಂದ ನೋಡು. ಅವ ಏನಂದಾನ ಗೌರಿ, ಆ ನಾಯಿ ಪವರ್ಗಿಂತ ನಿನ್ನ ಪವರ್ ಜಾಸ್ತಿ ಐತಿ ಅಂತಂದ. ಹೋಲಿ ಬಿಡ್ರಿ, ನನ್ನ ಪವರ್ ತಗೊಂಡು ನೀವೇನ್ ಮಾಡ್ತೀರಿ? ಊರಾಗಿನ ಸುದ್ದಿ ಏನಾಗೈತೆ ಅನ್ನೋದು ಗೊತ್ತಿಲ್ಲ ನಿಮಗ? ಊರಾಗಿನ ಸುದ್ದಿ ಯಾವುದಿಲ್ಲ ಅದು ಗೌರಿ. ಅಂದ್ರೆ ನೀವು ಊರಾಗ ಇಲ್ಲ, ನಿಮ್ಗೆ ಸುದ್ದಿನ ಗೊತ್ತಿಲ್ಲ? ಅಲ್ಲ, ಆ ಶಿವಶಂಕರಪ್ಪ ತಾಯಿ ಹೊಟ್ಟಿ ಆಗ್ಯಾಳಂತ ಅಂತವ್ರು ನೋಡೇ ಬರ್ದರಲ್ಲಿ ನಮ್ಮ ಬಿಬಿ ಪೊಲೀಸ್ ಕವಿಗಳ. ಏನಂತ? ತಾಯಿ ಮೊದಲು ಯಾವುದಾಗುತ್ತೆ ಅನ್ನೋದಕ್ಕಿಂತ ಮುಂಚೆ ಹೋಗಿ ಒಂದು ಗರ್ದಿ ಗಮ್ಮತ್. ಇಷ್ಟಾಕ ಅವಸರ ಮಾಡಾಕತ್ತೀರ ನೀವು? ಬೆಳಕರೆ ಗೊತ್ತಿಲ್ಲ ಅದಕ್ಕೆ.
ಆಯ್ತು. ಯಪ್ಪ ಆಗುದಲ್ರಿ, ಎಲ್ಲ ದೊಡ್ಡ ಅನವತ್ತಾಗೈತ್ರಿ ಗೌಡ್ರ. ಮುರುಗ ಸುತ್ತಿ ಬೆಳೆಸಿ ಮಾತನಾಡೋದನ್ನು ಬಿಟ್ಟು ನೇರವಾಗಿ ವಿಷಯಕ್ಕೆ ಬಾ. ಯಪ್ಪ ನಿಮಗಿದನ್ನ ಹೆಂಗ್ ಹೇಳ್ಬೇಕಂತ ಗೊತ್ತಾಗವಲ್ರಿ ಯಪ್ಪ. ಆ ಶಿವ ಶಂಕರನ್ ತಂಗಿ ಬಸರಾಗ್ಯಾಳಂತ್ರಿ ಅಪ್ಪ, ಬಸರಾಗ್ಯಾಳ್ರಿ. ಮುರುಗ ಆ ಶಿವಶಂಕರ ತಂಗಿ ಗರ್ಭಿಣಿ ಆದರೆ ನೀನ್ಯಾಕೆ ಎದುರು ಬಿಟ್ಟು ಓಡಿ ಬಂದಿದ್ದೀಯ? ಯಪ್ಪ ಆ ಸುದ್ದಿ ಕೇಳಿ ಕಾಸಿ ನಾನಲ್ಲ ಇನ್ನ ಎದೆ ಉಸಿರು ಬಿಟ್ಕೋ ಅಂತ ಓಡಿ ಓಡಿ ಬಂದಿನ್ರಿ. ಆ ನನ್ನ ಮಗ ಶಂಕರ ಇಲ್ಲಿಗೆ ಬಂದ್ರ ನಿಮ್ಮ ಎದೆ ಉಸಿರು ನಿಂದ್ರಿಸ್ತಾನಂತ ಭಯ ಆಗಕತ್ತೈತ್ರಿ ಗೌಡ್ರ, ಭಯ ಆಗಕತ್ತೈತ್ರಿ. ಎದೆ ಉಸಿರು ಮೃಗ ಈ ದೇವೇಗೌಡನ ಎದೆ ಉಸಿರು ನಿಲ್ಲುವುದಕ್ಕೆ ಗಾಳಿ ಬಿಟ್ಟಾಗ ಅಲ್ಲಾಡಿ ನಿಲ್ಲುವ ಎದೆಯಲ್ಲ. ಅದಕ್ಕೆ ಮಿಗಿಲಾಗಿ ಆ ಶಂಕರಕ್ಕೆ ಇಲ್ಲಿಗೆ ಬರುತ್ತಾನೆ. ಯಪ್ಪ ಗೌಡ್ರ ಅವ್ರ ತಂಗಿನ ಬಸುರು ಮಾಡಿದಾರೆ ಯಾರಲ್ರಿ ಅಪ್ಪ, ನಮ್ ಗೊಬ್ಬರದಂಗಡಿ ಕೃಷ್ಣಣ್ಣ ರೀ, ಆತ ನಿಮ್ ತಮ್ಮಾರಂತಲ್ರಿ ಅಪ್ಪ. ನಿನ್ನ ತಮ್ಮನ ಮಾಡಲು ಬಿಡು ಮುರುಗ. ಗಂಡಸಾಗಿ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿನ ಚಪಲವನ್ನು ಈಡೇರಿಸಿದ ನನ್ನ ಗರ್ಭಿಣಿಯಾಗಿ ಮಾಡಿದನೆಂದ್ರೆ ಏನು ದೊಡ್ಡ ವಿಷಯ. ನಮಸ್ಕಾರ ಗೌಡ್ರಿಗೆ. ಯಾರು? ಓ, ಹೊಸದಾಗಿ ಹುದ್ದೆಗೆ ಭರ್ತಿಯಾಗಿ ಬಂದಿರುವ ಇನ್ಸ್ಪೆಕ್ಟರ್ ವಿಜಯ್. ಯಾಕೆ ವಿಜಯ್ ಈ ಗೌಡನ ಮನೆಗೆ ರೌಡಿಯ ಗ್ಯಾಂಗಿನೊಂದಿಗೆ ಬಂದಿದ್ದಿರಲ್ಲ? ಯಾಕೆ ಒಬ್ಬನೇ ಬರೋದಕ್ಕೆ ಭಯವಾಯ್ತೆ? ಭಯವಲ್ಲ ಗೌಡ, ಭಯ ಹುಟ್ಟಿಸಿ ಬಡವರನ್ನು ಬಡಿದು ತಿನ್ನುವ ನಿನ್ನಂತ ಭಯಾನಕ ಬಂಡನನ ಮಕ್ಕಳನ್ನು ಒತ್ತು ಎಳೆದುಕೊಂಡು ಹೋಗುವುದಕ್ಕೆ ಬಂದಿರುವನು ಈ ವಿಜಯ. ನಿನ್ನದೇನು ಇಲ್ಲಿ ಕೆಲಸ? ಸುಮ್ಮನೆ ಸುಟ್ಟು ಹಾಕ್ಬಿಡಿದ ಮಗನೇ ನಿನ್ನ. ಬಂದು ಕೈ ಎತ್ತಿದ್ರೆ ಈಗಲೇ ನಿನ್ನನ್ನು ಅರೆಸ್ಟ್ ಮಾಡಿಬಿಡುವೆ. ಹೇಳಲೆ ನಿಮ್ಮ ತಮ್ಮ ಎಲ್ಲಿದ್ದಾನೆ ಎಂದು. ನನ್ನ ತಮ್ಮ ಯಾಕೆ? ಗೌಡ, ಯಾಕೆ ಏನು ಎಂದು ಅನವಶ್ಯಕವಾಗಿ ಪ್ರಶ್ನೆ ಹಾಕೋದಕ್ಕಿಂತ ಮುಂಚೆ ಆ ನಿನ್ನ ಲಜ್ಜೆಗೆಟ್ಟ ತಮ್ಮ ಎಲ್ಲಿದ್ದಾನೆ ಬುಗಳು. ಇಲ್ಲದಿದ್ದರೆ ನಿನ್ನನ್ನು ಕಡೆದು ಹಾಕಿ ಆ ನಂತರ ನಿನ್ನ ತಮ್ಮನ ಹೆಣ ಉರುಳಿಸಬೇಕಾಗುತ್ತದೆ. ಹೆಣ? ಶಂಕ ಗೌಡಿಕೆಯ ಮನೆತನದಲ್ಲಿ ಹುಟ್ಟಿ ಗಂಡು ಗಚ್ಚಿಯನ್ನು ಹಾಕಿ ಗಂಡು ಜನಿಸಿಕೊಂಡಿರುವ ಈ ನಿಮ್ಮಂತ ರಕ್ತದ ಸೆಲೆಯನ್ನೇ ಡಾಕ್ಟರ್ ನನಗೆ ಆಚರಿಸುತ್ತಿದ್ದರೆ ಈ ದೇವೇಗೌಡನ ಎದುರಿಸಲಿಕ್ಕೆ ಬಂದಿಯ ಮಗನೇ? ಗೌಡ ಎದರಿಸಿ ಹಾಗೆ ಹೋಗುವನು ಏಡೆ ಸರ್ವವನ್ನು ಸುಲಿದವು ಸಾಮ್ರಾಟದ ಸಿಂಹಾಸನವನ್ನೇರಿ ಅನ್ಯಾಯದ ಆಟ ಆಡುತ್ತಿರುವ ನಿಮ್ಮಂತ ಕಪಿಗಳ ಕೊದ್ದು ಹಾಕುವನು. ಹೇಳಲೇ ನಿನ್ನ ತಮ್ಮ ಎಲ್ಲಿದ್ದಾನೆ? ಗೌಡ, ಕಾಕಿ ಬಟ್ಟೆ ನನ್ನ ಮೈ ಮೇಲಿದೆ ಎಂದು ಕಾನೂನು ದೃಷ್ಟಿಯಿಂದ ಹೇಳುತ್ತಿದ್ದೇನೆ. ಆ ನಿನ್ನ ತಮ್ಮ ದೇವರಾಜ ಈ ಶಂಕರನ ತಂಗಿಗೆ ಯಾವುದೇ ಉಪದೇಶ ಮಾಡಿ ಪ್ರೀತಿಸಿ ಗರ್ಭಿಣಿ ಮಾಡಿದ್ದಾನೆ. ಅವನಿಗೆ ಹೇಳಿ ಅವಳ ಕೈಗೆ ತಾಳಿ ಕಟ್ಟಿಸಿ ನಿನ್ನ ಮನೆ ತುಂಬಿಸಿಕೋ. ಅಂದರೆ ಮದುವೆಗೆ ಮುಂಚೆ ಗರ್ಭಿಣಿ ಆಗಿರುವ ಆ ಏಸಿ ಹಣ್ಣನ್ನು ನನ್ನ ಮನೆ ತುಂಬಿಸಿಕೊಳ್ಳಬೇಕೆ? ಇಂಪಾಸಿಬಲ್. ಗೌಡ, ಮದುವೆ ಆಗಿಲ್ಲ ಎಂಬುದು ಗೊತ್ತಿತ್ತು. ಮದುವೆಗೆ ಮುಂಚೆ ನನ್ನ ತಂಗಿಯ ಮೈ ಮುಟ್ಟಿದ ನಿನ್ನ ತಮ್ಮ ಎಂತ ಲಜ್ಜೆಗೆಟ್ಟ ರಕ್ತಕ್ಕೆ ಹುಟ್ಟಿರಬೇಕು. ಶಂಕರ, ನಿನ್ನ ತಂಗಿ ನನ್ನ ತಮ್ಮ ಕೊಡ್ತಿರುವ ಹಣಕ್ಕೆ ಆಸೆ ಬಿತ್ತು ಸರಗಾಸಿರಬಹುದು. ಈಗಲಾದರೂ ಏನಾಯ್ತು? ತೆಗೆದುಕೋ 50 ಹಣವನ್ನು. ಮಗ ತಂಗಿಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪಿಂಡವನ್ನು ಹೊರಗಾಕ್ಷಿ ಬಿಡು. ಗೌಡ, ನೀನು ಕೊಡುತ್ತಿರುವ 10,000 ಬೇಕೆ? ತೆಗೆದುಕೋ 20,000. ನಮ್ದೈತಣ. ಇದಕ್ಕೆ ನನ್ನ ತಮ್ಮನಿಗೆ
ವರದಕ್ಷಿಣೆಯೋ? ಅಲ್ಲ, ನಿನ್ನ ವಂಶದಲ್ಲಿ ಯಾವುದಾದರೂ ಒಂದು ಹೆಣ್ಣು ಇದ್ದರೆ ನನ್ನ ಹತ್ತಿರ 4-5 ದಿನ ಕಳಿಸಿಕೊಡು. ಕಳವಿನಿಂದ ಗರ್ಭಿಣಿ ಆದ ಆ ನಿನ್ನ ವಂಶದ ಏಸಿ ಹೆಣ್ಣಿನ ಗರ್ಭಪಾತ ಮಾಡಿಸುವುದಕ್ಕೆ. ಕೈ ಎತ್ತಿದರೆ ಈ ದಾಸನ ಮಚ್ಚಿನಿಂದ ಕೊಟ್ಟು ಹೋಗುವುದು ನಿನ್ನ ಕೈ. ನಿನ್ನ ತಮ್ಮನ ಮೋಸದಾಟಕ್ಕೆ ಬಲಿಯಾದ ಆ ಹೆಣ್ಣು ತುಂಬು ಗರ್ಭಿಣಿಯಾಗಿ ನಿಂತಿದ್ದಾಳೆ. ಒಳ್ಳೆಯ ಮಾತಿನಿಂದ ಈ ಶಂಕರನ ತಂಗಿಗೆ ತಾಳಿ ಕಟ್ಟಿದರೆ ಸರಿ, ಎಲ್ಲ ಆ ದುಷ್ಟ ದೇವರಾಜನ ರಕ್ತವನ್ನು ಸೇರಿ ಅವನ ರಕ್ತದಿಂದ ಆ ಹೆಣ್ಣಿನ ಹಣೆಗೆ ಸಿಂಧೂರವನ್ನಿಡಬೇಕಾಗುತ್ತದೆ. ಎಚ್ಚರದಿಂದಿರಲು ಹೇಳುವವನಿಗೆ ಗೌಡ, ನಿನ್ನ ತಮ್ಮನಿಗೆ ತಿಳಿಸಿ ಹೇಳು, ನಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತಾಳಿ ಕಟ್ಟು ಅಂತ. ಇಲ್ಲ, ನಿನ್ನ ತಮ್ಮನ ಮೇಲೆ ರೆಕ್ಕೆ ಸಾಕಿ ಜೀವಂತ ಸಜೆ ಅನುಭವಿಸಬೇಕಾಗುತ್ತದೆ ಜೈಲಿನಲ್ಲಿ. ಎಚ್ಚರಿಕೆ. ಬಾ ಶಂಕರ್, ಹೋಗೋಣ. ಗೌಡ, ನನ್ನ ತಂಗಿ ಅಂತ ನಾನು ಹೇಳುತ್ತಿಲ್ಲ. ನಿನ್ನ ತಮ್ಮನಿಂದ ಒಂದು ಹೆಣ್ಣಿಗೆ ಅನ್ಯಾಯವಾಗೈತಿ. ಅವಳಿಗೊಂದು ಬಾಳು ಕೊಟ್ಟು ಈ ಸಮಾಜದಲ್ಲಿ ತಲೆ ಎತ್ತಿ ತಿರುಗುವಂತೆ ಮಾಡು. ಇಲ್ಲದಿದ್ದರೆ ಮದುವೆಗೆ ಮುಂಚೆ ಕಾಲು ಜಾರಿದ ನನ್ನ ತಂಗಿಯನ್ನು ಕತ್ತರಿಸಿ ಹಾಕಿ ಸತ್ತು ಹೋದ ನನ್ನ ತಂಗಿಯ ಚಪ್ಪಲಿಯಿಂದ ನಿಮ್ಮಿಬ್ಬರ ಕಟ್ಟಿ ಈ ಸಮಾಜದಲ್ಲಿ ಮೆರವಣಿಗೆ ಮಾಡಿಸಬೇಕಾಗುತ್ತದೆ. ತಾವ ತುಂಬಿದ ಕತ್ತೆಗಳ ನೀವೆಂದು. ಬಾ ದಾಸ, ಹೋಗೋಣ. ಗೌಡ, ಇವನು ಒಲಿದರೆ ದಾಸ, ಒಲಿಯದಿದ್ದರೆ ಯಮಪಾಶ. ದೇವದಾಸ. ಯಮಪಾಶ. ಲೇ ದಾಸ, ಅಂದು ಹೋಗು ಪಪ್ಪರೆ, ಹೋಗು. ಕತ್ತಲೆಯ ಕಪ್ಪಾಲಕ್ಕೆ ಪದಿರೆಯನ್ನು ಕತ್ತರಿಸುವುದಕ್ಕೆ ಆ ಚಂದ್ರನಿಂದ ಮಾತ್ರ ಸಾಧ್ಯ. ನಿಮ್ಮಂತ ಲಕ್ಷಾದಿ ನಕ್ಷತ್ರಗಳಲ್ಲ. ನೀವೆಷ್ಟೇ ಹಾರಾಡಿದರು, ಚೀರಾಡಿದರು, ಹೋದರು ನನ್ನ ತಮ್ಮನಿಂದ ಅವರಿಗೆ ತಾಳಿ ಕಟ್ಟಿಸುವುದಿಲ್ಲ. ಮದುವೆಗೆ ಮುಂಚೆ ಪಿಂಡವತ್ತಿರುವ ಆ ಗೈಯಾಳಿಯನ್ನು ನನ್ನ ತಮ್ಮನಿಂದ ಸುಟ್ಟಾಕದಿದ್ದರೆ ನನ್ನ ಹೆಸರು ಮಾನೆ ಪಟೇಲ್ ದೇವೇಗೌಡರಲ್ಲ. ಅಪ್ಪ ಗೌಡ್ರ, ಇಲ್ಲೇ ಇದೀನ್ರಿ ಅಪ್ಪ. ಅವರಿಗೆ ಎಷ್ಟು ಭಯಪಟ್ಟಿರ್ಬೇಡಿ ನೀವು. ಲೇ ಮುರಿಯ, ಈ ದೇವೇಗೌಡ ಎದುರಿಗೆ ಬಂದರೆ ಸಿಂಹಾಸಕ್ಕೆ ಸರಿದು ನಿಲ್ಲುತ್ತದೆ. ಅಂದಾಗ ಊರೇ ಈ ಗೌಡನ ಕಂಡರೆ ಗಡಗಡಗಡುತ್ತಿರುವಾಗ ಇವರ ಗಿಡದ ತಪ್ಪಲು ನನ್ನ ತಮ್ಮನಿಗೆ ಆ ಶಂಕರಿನ ತಂಗಿಯನ್ನು ಯಮನ ಹತ್ತಿರ ಕಳಿಸೋಣ. ಅಪ್ಪ ಗೌಡ್ರ, ಯಮ್ಮನ ಹತ್ರ ಕಳಿಸ್ರಿ. ಇಲ್ಲಂದ್ರ ನಮ್ಮ ಗೊಬ್ಬರದ ಅಂಗಡಿ ಕೃಷ್ಣನಂತ ಯಾಕಾರ ಕಳಿಸ್ರಿ, ಇಲ್ಲಂದ್ರ ನಮ್ಮ ಚೆನ್ನಪ್ಪಣ್ಣನ ಕೂಡ ಕಳಿಸ್ರಿ. ಒಟ್ಟ ನಮ್ಮ ಕುದಿಗೆ ಬರ್ಲಾರ್ದಂಗ್ ನೋಡಿಕೇರಿ ಗೌಡ್ರ. ಅಮ್ಮ ಭುವನೇಶ್ವರಿ, ಈ ಭೂಮಿ ಮೇಲೆ ಎಂತವರಿಗೆ ಜನ್ಮವನ್ನು ಕೊಟ್ಟಿಯಮ್ಮ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ದೇವತೆ ಅನ್ನೋದು ನಾನುಡಿ ಸುಳ್ಳಾಯಿತು. ಸದ್ಗುಣದಾದ ಸದ್ಗುಣಗಳೆಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ ಹೋದ ಈ ಶಿವಶಂಕರಿಯ ತಂಗಿ ಇಂದು ದಾರಿ ಬಿಟ್ಟ ಮಾರಿಯಾದಳೆ. ಶ್ರೀಮಂತಕ್ಕೆಲ್ಲಿದ್ದರು ಕೆಳಮಟ್ಟಕ್ಕಿದ್ದರು, ಘನತೆ ಗೌರವದಲ್ಲಿ ಮೇಲ್ಮಟ್ಟಕ್ಕೆ ಬೆಳೆದ ಈ
ಗೆಳತಿ, ಮದುವೆಗೆ ಮುಂಚೆ ಗರ್ಭಿಣಿ ಎಂದು ಜನರಾಡುವ ಚುಚ್ಚು ಮಾತು ಕೇಳಿ ಹುಚ್ಚನಾಗಿ ಸಾಯುವುದಕ್ಕಿಂತ ನಾನು ಈ ವಿಷವನ್ನು ಕುಡಿದು ಸಾಯಲೇಬೇಕು, ನಾನು ಸಾಯಲೇಬೇಕು. ನೀನು ವಿಷ ಕುಡಿಬಾರ್ದಣ್ಣ, ನೀನು ವಿಷ ಕುಡಿಬಾರ್ದು. ವಿಷ ಕುಡಿದು ಸಾಯಬೇಕಾದವಳು ನಾನಣ್ಣ, ನಾನು. ನೀನೇಕಮ್ಮ ಸಾಯ್ತೀಯಾ? ನೀನು ಸತ್ತರೆ ನಿನ್ನ ಹೊಟ್ಟೆಯಲ್ಲಿ ಗುಟ್ಟಾಗಿ ಬೆಳೆದ ಪಿಂಡದ ಗತಿಯನ್ನು ನೀನು ಬಾಳಿ ಬದುಕಬೇಕಮ್ಮ. ಬಾಳಿ ಉದರದಿಂದ ಜನಿಸಿದ ಮಗುವಿಗೆ ಈ ಪ್ರಪಂಚವನ್ನೇ ತೋರಿಸಬೇಕು. ಅಣ್ಣ, ನಾನು ತಪ್ಪು ಮಾಡಿಬಿಟ್ಟೆ ಅಣ್ಣ. ಮದುವೆಗಿಂತ ಮುಂಚೆ ಕಾಲು ಜಾರಿ ನಿಮ್ಮ ಘನತೆ ಗೌರವಕ್ಕೆ ಧಕ್ಕೆ ತಂದು ಈ ಮನೆತನದ ಮಾನ ಮರ್ಯಾದೆ ಹಾಳು ಮಾಡಿಬಿಟ್ಟೆ ಅಣ್ಣ. ಹುಚ್ಚಮ್ಮ, ನೀನು ಸತ್ತರೆ ನಮ್ಮ ಮನೆತನದ ಮಾನ ಮರ್ಯಾದೆ ತಾಳೋದ್ರ ಚಿಂತೆ ಇಲ್ಲ. ಆದರೆ ತಾಯಿ ಮೊದಲು ತಾಳಿ ಮೊದಲು ಎಂದು ಕೇಳಿದ ಕವಿಗಳಿಗೆ ನಿನ್ನಿಂದ ಸರಿಯಾದ ಉತ್ತರ ಸಿಕ್ಕಿತಮ್ಮ. ತಾಯಿಗಿಂತ ತಾಯಿ ಮೊದಲು ಅಂತ. ಅಣ್ಣ, ಹಣ ಕಳೆದುಕೊಂಡ್ರೆ ಗಳಿಸಬಹುದು, ಆದ್ರೆ ಗುಣ ಕಳೆದುಕೊಂಡ್ರೆ ಗಳಿಸಲು ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಈ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿ ತಲೆ ಎತ್ತಿ ತಿರುಗಾಡಬೇಕಾದ ನಿನ್ನನ್ನ ತಲೆ ತಗ್ಗಿಸುವಂತ ಮಾಡಿಬಿಟ್ಲಣ್ಣ ಈ ನನ್ನ ತಂಗಿ. ಅಂದಾಗ ನೀನೆಲ್ಲ ಕೊಂದು ಹಾಕ್ಬಿಡಣ್ಣ, ಕೊಂದು ಹಾಕ್ಬಿಡು. ನಿರ್ಮಲ, ನಿನ್ನನ್ನು ಕೊಂದು ನಾನು ಯಾವ ಪಾಪಕ್ಕೆ ಹೋಗಿ ಒಂದು ಸಣ್ಣ ಪ್ರಾಣಿಯನ್ನು ಕೊಲ್ಲೋದಕ್ಕೆ ಮನಸ್ಸು ಮಾಡಿದ ಈ ನಿನ್ನನ್ನ ಗಿಣಿಯಂತೆ ಸಾಕಿ, ಪಂಜರದ ಗಿಣಿಯಂತೆ ಸಾಕಿ ನಿನ್ನನ್ನು ಕೊಲ್ಲುವುದೇ ಬೇಡಮ್ಮ, ಬೇಡ. ಅದಕ್ಕೆ ನೀನೇ ಒಂದು ವಿಷವನ್ನು ಕೊಟ್ಟು ನಾವು ನಮ್ಮನ್ನೇ ಸಾಯಿಸಿಬಿಡಮ್ಮ ತಂಗಿ. ಅಣ್ಣ, ದಯವಿಟ್ಟು ಇನ್ನೊಂದು ಸಾರಿ ಸಾಯ್ತೀನಿ ಅಂತ ಮಾತ್ರ ಹೇಳ್ಬೇಡಣ್ಣ. ಮುಕ್ಕಾದ ಮಡಿಕೆ ಒಡೆದ ಕನ್ನಡಿ ಇವೆರಡು ಯಾವುದಕ್ಕೂ ಪ್ರಯೋಜನವಿಲ್ಲಣ್ಣ. ಅಂದಾಗ ಶೀಲ ಕಳೆದುಕೊಂಡು ಸೋಳೆಯಾದ ಈ ನಿನ್ನ ತಂಗಿ ಹುಟ್ಟುವಾಗಲೇ ಸತ್ತು ಹೋದ್ಲು ಅಂತ ನೀನೇ ನಿನ್ನ ಕೈಯಾರೆ ಕತ್ತರಿಸಿಗೆ ಕೊಲ್ಲಲ್ಲಮ್ಮ, ನಾನೇಕೆ ಕೊಂದು ಹಾಕಲಮ್ಮ ನಿನ್ನ. ಒಂದು ಸಣ್ಣ ಪ್ರಾಣಿಯನ್ನು ಕೊಲ್ಲದ ಈ ನಿನ್ನನ್ನು ಎಳೆದ ಮೇಲೆ ಒತ್ತುಕೊಂಡು ಸಾಕಿ ಪಂಜರದ ಗಿಣಿಯಂತೆ ಸಾಕಿ ನಿನ್ನನ್ನು ನಾನು ಏಕೆ ಕೊಲ್ಲಲಿ? ಸಾಯಿಸುವ ಅಭ್ಯಾಸ ನನಗಿಲ್ಲಮ್ಮ. ಬೇಕಾದ್ರೆ ನೀನೇ ಒಂದು ತೊಟ್ಟು ವಿಷವನ್ನು ಕೊಟ್ಟು ಬಿಡು, ಅಣ್ಣ ಅಣ್ಣ ಭಾಷಣ ಹೋಗಿ ಬಂದಿಯಪ್ಪ ನನ್ನ ಮುದ್ದಿನ ತಂಗಿಯ ಮನೆಗಾರಸನ ಮನೆಗೆ. ಅಣ್ಣ, ಇವಳು ಮುದ್ದು ತಂಗಿ ಅಲ್ಲಣ್ಣ, ನಮ್ಮ ಮಾನ ಮರ್ಯಾದೆಯನ್ನು ನುಂಗಿ ನೀರು ಕುಡಿದ ಎಮ್ಮಾರಿ. ಇವಳನ್ನು ಸಾಯಿಸಿ ಬಿಡುತ್ತೇನೆ. ನಮ್ಮ ಮನೆಗೆ ಕಳಕ್ಕಿಟ್ಟ ಅವಳನ್ನು ಕೊಲ್ಲಬೇಡಪ್ಪ. ಸಿಟ್ಟಿನ ಅವಶ್ಯದಲ್ಲಿ ಅವಳನ್ನು ಕೊಲ್ಲಬೇಡ. ಅದು ಎಲ್ಲ ದೇವರ ಮೇಲೆ, ಯಾವುದನ್ನು ಬಲ್ಲವರೇ ಯಾರು? ವಿಧಿಯಾಟವಲ್ಲಣ್ಣ, ಈ ಮಾರಿ ಆಡಿದ ಕಳವಿನ ಕಾಮದಾಟ. ಈ ರಾಕ್ಷಸಿ ನಮ್ಮ ತಂಗಿಯಾಗಿ ಹುಟ್ಟಿದ್ದಕ್ಕೆ ಊರಲ್ಲಿರುವ ಜನ ಯಾವ ರೀತಿ ಮಾತನಾಡುತ್ತಿದ್ದಾರೆ ಗೊತ್ತೇನಣ್ಣ? ಮದುವೆಯ ಖರ್ಚು ಕಂದಾಯವಿಲ್ಲದೆ ಆಧಾರ ಮಾಡಿ ಶಿವಶಂಕರನ ತಂಗಿ ತಾಯಿಯಾಗುತ್ತಿದ್ದಾಳೆ ಎಂದು ಮಾತನಾಡುತ್ತಿದ್ದಾರಣ್ಣ. ಇಂಥ ಮಾತುಗಳನ್ನು ಆಡಿಸಿಕೊಳ್ಳುವುದಕ್ಕೆ ನನ್ನ ಇವಳನ್ನು ಸುಖದಿಂದ ಬೆಳೆಸಿದ್ದು. ನಾ ಮಾಡದ ಈ ಕೃತ್ಯದಿಂದ ನಿಮ್ಮ ಮನೆತನದ ಗೌರವ ಘನತೆಗೆ ಧಕ್ಕೆ ಬರುತ್ತೆ ಅಂತ ಗೊತ್ತಿದ್ರೆ ನನ್ನ ಪ್ರಾಣ ಹೋದ್ರೂ ನಾನು ಈ ಕೆಲಸಕ್ಕೆ ಕೈ ಹಾಕ್ತಾ ಇರ್ಲಿಲ್ಲ ಅಣ್ಣ, ಕೈ ಹಾಕ್ತಾ ಇರ್ಲಿಲ್ಲ. ಏಸಿ ಮಾನ ಹೋದ ಮೇಲೆ ಮರಣ ಬಂದಂತೆ. ನಿನ್ನ ಶೀಲವನ್ನು ಕಾಪಾಡಿಕೊಳ್ಳುವುದಕ್ಕೆ ಹೋರಾಟ ಮಾಡಿ ಸತ್ತಿದ್ದರೆ ವೀರ ಮಹಿಳೆ ನನ್ನ ತಂಗಿ ಎಂದು ನಿನ್ನ ಮೇಲೆ ಸಂತೋಷದಿಂದ ಇಡಿಮಣ್ಣು ಹಾಕುತ್ತಿದ್ದೆವು. ಆದರೆ ನೀನು ಮಾಡಿದ ಈ ಏಸಿ ಕಾರ್ಯದಿಂದ
ನಾವು ಕೂಡ ಇದ್ದು ಸತ್ತಂತಾಯ್ತಮ್ಮ ಈ ಸಮಾಜದಲ್ಲಿ. ಹೋಗಲಿ ಬಿಡಿ ಶಂಕರ, ಹೋಗಿ ಬಂದೇನಪ್ಪ. ನಮ್ಮ ಮನೆಗೆ ನಾನು ಮಾನ ಮರ್ಯಾದೆ ಬೇರೆ ಅವಳಿಗೇನು ಗೊತ್ತು. ಹೋಗಿ ಬಂದೇನಪ್ಪ ಗೌಡ್ರ ಮನೆಗೆ. ಹೋಗಿದ್ದೆ ನನ್ನ, ಆದರೆ ಆ ದುಷ್ಟ ದೇವರಾಜನಿದ್ದಿಲ್ಲ. ಶಂಕರ, 16 ಹಳ್ಳಿಯ ಅಯ್ಯವಾನ ನೆನೆಸಿಕೊಂಡು ಮುಗ್ಧ ರೈತರ ದುಡ್ಡೊಡೆದು ದೊಡ್ಡವನೆನಿಸಿಕೊಂಡ ಆ ಬಂಡ ನನ್ನ ಮಗ ದೇವೇಗೌಡ ಆಯ್ತ. ಹೌದೇಪ್ಪ, ಏನಂದ್ರಪ್ಪ ಆ ದೇವೇಗೌಡರು? ತನ್ನ ತಮ್ಮನಿಂದಲೇ ತಾಯಿ ತನ್ನ ತಮ್ಮನಿಂದ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಲಿಕ್ಕೆ ಒಪ್ಪಿಕೊಂಡಾರೇನಪ್ಪ? ಅವನೆಲ್ಲಿ ಒಪ್ಪಿಕೊಳ್ಳಬೇಕಣ್ಣ. ಆದ ಘಟನೆ ಬಗ್ಗೆ ವಿವರವಾಗಿ ಹೇಳಿದರೆ 10,000 ಕೊಟ್ಟು ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪಿಂಡವನ್ನು ಹೊರಗೆ ಹಾಕಿಸಿ ಎಂದ ಆ ದುಷ್ಟ. ಏನು ಹೇಳ್ತಿದ್ಯೋ ಶಂಕರ? ನನ್ನ ತಂಗಿ ಹೊಟ್ಟೆಯಲ್ಲಿ ತವರ ವಂಶವನ್ನು ಕತ್ತರಿಸಿ ಹಾಕಂದನೆ ಆ ಪಾಪಿ. ಹೌದಣ್ಣ, ಆ ಕ್ರೂರಿ ಮಾತನಾಡಿದ ಕಪಟತನದ ನುಡಿಗಳನ್ನು ಕೇಳಿ ಒಡಿಲು ಬಗಿದು ರಕ್ತ ಕುಡಿಯಬೇಕೆನ್ನುವಷ್ಟು ಕೋಪ ಬಂದಿತ್ತು. ಆದರೆ ಆ ಪಾಪದ ಪಿಂಡ ಹೊತ್ತ ಈ ನನ್ನ ತಂಗಿಯ ಬಾಳು ಕಣ್ಣೀರಿನ ಗೋಳಾಗುತ್ತದೆ ಎಂದು ತಿಳಿದು ಆ ಕ್ರೂರಿ ಮಾತನಾಡಿದ ಕಪಟತನದ ನುಡಿಗಳನ್ನು ಕೇಳಿ ಏಡಿಯಂತೆ ತಲೆ ಬಾಗಿಸಿಕೊಂಡು ಬಂದ ನನ್ನ ಈ ನಿನ್ನ ತಮ್ಮ ಶಂಕರ. ಅಣ್ಣ, ಯಾರಿಗೂ ಎಂದು ತಲೆಬಾಗದ ನೀನು ಈ ಪ್ರೇಮ ಕಾಮಕ್ಕೆ ಸಿಕ್ಕಿ ನಿಮ್ಮನ್ನ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟೆ ಅಣ್ಣ. ಅಂದಾಗ ಈ ನಿನ್ನ ತಂಗಿನ ಇದೇ ಕೊಡ್ಲಿಯಿಂದ ಕಡಿದು ಬಿಡ. ತಂಗಿ, ನಿನ್ನನ್ನು ಕಡಿದು ಹಾಕಿದ್ರು ನಮ್ಮ ಮನೆಗೆ ನೀನಿಟ್ಟ ಕಳಂಕ ಅಳಿಸಿ ಹೋಗಲಾರದು. 1000 ಬಣ್ಣಗಳನ್ನು ಬರೆದ ಚಿತ್ರ ನೀನು ಮಾಡಿದ ಈ ಏಸಿ ಕೆಲಸದಿಂದ ನುಸಿ ಹೋಗದಮ್ಮ. ಆ ದೇವೇಗೌಡರ ಕೈಕಾಲು ನೀಡುವುದಾದರೂ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸುತ್ತೇನೆ. ಅಣ್ಣ, ಕೈಕಾಲು ಬಿದ್ದು ಬೇಡಿದರು ಮಾನವೀಯತೆ ತೋರಿ ಈ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಲಾರರು ಆ ಕುತಂತ್ರಿಗಳು. ಎದುರಿಗೆ ಎದುರು ನಿಂತು ಸಡ್ಡಿಗೆ ಸಡ್ಡು ಬಾರಿಸಿ ಅವನನ್ನು ಒತ್ತು ಎಳೆದುಕೊಂಡು ಬಂದು ಆ ಕುತಂತ್ರಿಗಳಿಂದ ಹಾಳಾದ ಈ ನನ್ನ ತಂಗಿಯ ಬದುಕಿಗೆ ಬಾಳು ಕೊಡಿಸಿದಾಗಲೇ ನಾವು ಜೀವಂತವಾಗಿ ಇದ್ದಕ್ಕೂ ಸಾರ್ಥಕ. ಬರುತ್ತೇನಣ್ಣ. ಆ ದೇವರಾಜ ಬಂದರೆ ಎಳೆದುಕೊಂಡು ಬಂದು ತಾಳಿ ಕಟ್ಟಿಸುತ್ತೇನೆ. ಒಂದು ವೇಳೆ ಹಾಗೆ ಹೀಗೆ ಎಂದು ಹಾರಾಡಿದರೆ ಅವನ ಕೈ ಕಾಲುಗಳನ್ನು ಮುರಿದು ಒತ್ತುಕೊಂಡು ಬಂದು ತಾಳಿ ಕಟ್ಟಿಸುತ್ತೇನೆ. ಇದು ಮಾತ್ರ ಸತ್ಯವನ್ನ ಸತ್ತ. ನಿರ್ಮಲ, ನೀನು ಒಳಗೆ ಹೋಗಮ್ಮ. ನಾನು ಆ ಗೌಡರ ಮನೆಗೆ ಹೋಗಿ ಎಲ್ಲ ತಿಳಿದುಕೊಂಡು ಬರುತ್ತೇನೆ. ಅಡಕಿಗೆ ಹೋದ ಮನ ಆನೆ ಕೊಟ್ಟರು ಬಾರದು ಅನ್ನವ ಅದರ ಅರ್ಥ ತಿಳ್ಕೊಳ್ಳಾರ್ದೆ ಈ ಶ್ರೀಮಂತರ ಸಂಚನೆ ಮಂಚವನ್ನೇರಿ ಸೂಳಿಯಾಗಿ ಬಾಳಬೇಕೆಂದ್ಕೊಂಡಿದ್ದಾಳೆ ನಿರ್ಮಲ ಈ ಸಮಾಜದಲ್ಲಿ. ಛೇ, ನೀನು ಇಂಥವಳಂತ ನನಗೆ ಗೊತ್ತಿರಲಿಲ್ಲ. ನಂಬಿದ ಅಣ್ಣನಿಗೆ ಮೋಸ ಮಾಡಿಬಿಟ್ಟೆ, ಅವ್ರಿಗೆ ಮೋಸ ಮಾಡಿಬಿಟ್ಟೆ. ತಂಗಿ ಅಂದರೆ ನಿನ್ನ ಮಾಲಿ ಪ್ರಾಣನ ಇಟ್ಕೊಂಡಿದ್ದ ಅವರನ್ನ ಮುಖವೆತ್ತಿ ಬಾಳದಾಗೆ ಮಾಡಿಬಿಟ್ಟೆ ನಿರ್ಮಲ ನೀನು. ಪ್ರಾಣ ತಂಗಿಯ ಮೇಲೆ ಪ್ರಾಣವನ್ನ ಇಟ್ಟುಕೊಂಡ ಶಿವಶಂಕರರ ಪ್ರಾಣವನ್ನೇ ಪತನಗೊಳಿಸಿ ಮದುವೆಗೆ ಮುಂಚೆ ತುಂಬು ಗರ್ಭಿಣಿಯಾಗಿ ನಿಂತಿರುವ ಆ ನಿರ್ಮಲನನ್ನು ನಿರ್ಗಮಿಸಿ ಈ ಊರಲ್ಲಿ ದಂಡು ಹುಡುಗಿಯರ ದೇಹದ ಸುಖಗೊಂಡ ದಿಟ್ಟ ಧೀರ ನಾನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ದೇವರಾಜನೇ ಅಲ್ಲ. ಪಾಪಿ, ಹೇಸಿಗೆ ತಿಂದು ಬದುಕುವ ಹಂದಿ ಅಂತವನೇ ನಿನಗೆ ಮೃಷ್ಟಾನದ ಬೆಲೆ ನಿನ್ನಂತವನಿಗೆ ಹೇಗೋ ಗೊತ್ತಾಗ್ಬೇಕು. ನೀವೆಲ್ಲ
ನಿವೇದ, ನನ್ನ ತಮ್ಮನಿಗೆ ಅಂದಿ ಎಂದು ಬೊಗಳುವ ಮುಂಚೆ ಈ ತುಟ್ಟಿನ ದರಿಯನ್ನು ನೆನೆಸಿಕೊಂಡಿರುವ ಈ ದೇವೇಗೌಡನನ್ನು ತಿರುಗಿ ನೋಡು. ಓಹೋ, ಊರಿನಲ್ಲಿ ದೊಡ್ಡವರು ಎನಿಸಿಕೊಂಡಿರುವ ಊರಿನ ದೇವೇಗೌಡರು ನೀವು. ಏನ್ರಿ ದೇವೇಗೌಡ್ರೆ, ನಿಮಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಇನ್ನ ತಮ್ಮನಿಗೆ ತಿದ್ದಿ ಬುದ್ಧಿ ಹೇಳ್ಬೇಕಾಗಿತ್ತು, ಇಂಥ ಹೇಸಿ ಕೆಲಸ ಮಾಡಬಾರ್ದು ಅಂತ. ಏಸಿ ಕೆಲಸ ನಾನು ಮಾಡಿದ್ದು ಏಸಿ ಕೆಲಸ. ಮದುವೆಗೆ ಮುಂಚೆ ಮಕ್ಕಳು ಅಡಿಬೇಕೆಂಬ ಆಸೆ ಹೊತ್ತಿರುವ ಇಲ್ಲ, ಅವಳ ಆಸೆಯನ್ನು ತೋರಿಸಿದ ಗಂಡಸ್ತನ ತೋರಿಸಿದ ನನ್ನ ತಮ್ಮನು. ಏನ್ರಿ ಗೌಡ್ರೆ, ಏನು ಅರಿಯದ ಒಂದು ಹೆಣ್ಣನ್ನು ಪ್ರೀತಿ ಮಾಡ್ತೀನಂತ ಹೇಳಿ ಅವಳಿಗೆ ಮೋಸ ಮಾಡಿ ಯಾರು ಇಲ್ಲದ ಕಾಡಿನಲ್ಲಿ ಕರ್ಕೊಂಡು ಹೋಗಿ ಅವಳ ದೇಹದ ಜೊತೆ ಚೆಲ್ಲಾಟ ಮಾಡಿ ಅವಳು ಗರ್ಭಿಣಿ ಎಂದ ತಕ್ಷಣ ಕೈ ಬಿಟ್ಟು ಓಡಿ ಬಂದನಲ್ಲ, ಮತ್ತೆ ನಾನೇ ಪುಂಡನೆಂದು ಸೋಗಾಕೊಂಡು ಮೆರೆತಿರುವ ಈ ನಿನ್ನ ತಮ್ಮ ಗಂಡಸಲ್ಲ, ಅವನೊಬ್ಬ ಷಂಡನ ಮಗ. ಏನಂದರೆ ಹುಚ್ಚ ಹೆಣ್ಣು, ನೂರಾರು ಹೆಣ್ಣು ಮಕ್ಕಳಿಗೆ ಮಕ್ಕಳ ಸಂತಾನವನ್ನು ಕೊಟ್ಟು ಕೆಟ್ಟ ಧೀರ ನೆನೆಸಿಕೊಂಡಿರುವ ಈ ದೇವರಾಜನಿಗೆ ಷಂಡ ಎಂದು ಬಗಳದೆ ಕೊಪ್ಪಿದ ಹೆಣ್ಣೆ, ಷಂಡ ಎಂದು ಶಟದು ಮಾತನಾಡಿದ ನಿನ್ನ ಸೀರೆಯನ್ನೇ ಬಿಚ್ಚಿ ಒಂದೇ ಒಂದು ನಿಮಿಷದಲ್ಲಿ ನಿನ್ನ ಶೀಲವನ್ನು ಸವಿದು ನಿನಗೂ ನವಮಾಸ ತುಂಬುವುದರೊಳಗೆ ಮಕ್ಕಳ ಸಂತಾನ ಕೊಡಲಿಲ್ಲ. ನನ್ನ ಹೆಸರು ದೇವರಾಜನೇ ಅಲ್ಲ. ದೂರ ಸರಿದು ನಿಂತು ಮಾಡೋ ಮಾತಾಡೋ ಕಾಮುಕ. ನೋಡು, ಮಕ್ಕಳ ಸಂತಾನ ಕೊಡುತ್ತೀನಂತ ಕಂಡ ಹೆಣ್ಣಿನ ಮೇಲೆ ನೀನೇನಾದ್ರೂ ಕಣ್ಣು ಹಾಕಲು ಬಂದ್ರೆ ಕಾಲಲ್ಲಿರುವ ಮಚ್ಚೆ ಅರೆದು ಹೋಗುವವರೆಗೂ ಈ ನಿನ್ನ ಕಪಾಳ ಮೋಕ್ಷ ಮಾಡ್ಬೇಕಾಗುತ್ತೆ. ನೀಚ ಗೌಡಿಕೆಯ ಗೌಡ ತುಟ್ಟಿನ ದೊರೆ ಎನಿಸಿಕೊಂಡಿರುವ ಈ ಸೂರ ಶ್ರೀಮಂತನ ತಮ್ಮನಿಗೆ ಅಂದಿ ಎಂದು ಉತ್ತರಿಸೋದ್ ಮುಂಚೆ ದಿಕ್ಕು ದಶೆ ಇಲ್ಲದೆ ದಿವಾಳಿ ನೀನು ನನ್ನ ತಮ್ಮನಿಗೆ ಮಚ್ಚಿಲು ಹೊಡಿಬೇಕೆಂದು ಚಚ್ಚ ವೀರ ಅವರಂತೆಯೇ ಎಳೆದಿಲ್ಲ. ಮಾನಗಟ್ಟೆ ಎಣ್ಣೆ ದೇವರಾಜ, ಚೀಪಿ ಬಿಚಾಡಿ ಬಿಡು ಇದು ಒಂದು ಹಣ್ಣನ್ನು. ಆತುರ ಪಟ್ಟು ಅಪಾಯಕ್ಕೀಡದ ಈ ಅಪ್ಸರೆ ಆಯುಷ್ಯ ತುಂಬಿ ಬಂತು. ಸುರ ಸೌಂದರ್ಯದ ಕುಡಿ ನೋಟದಿಂದ ಕಂಡವರಿಗೆ ಹುಚ್ಚನ್ನಿಡಿಸಿ ನಿಚ್ಚಳವಾಗಿ ನೀಲಾಂಬರೆ ಅಂತ ಕಾಣುವ ಈ ನಿವೇದಳ ಶೀಲ ಈ ದೇವರಾಜನ ಕೈಯಲ್ಲಿ ಸುಟ್ಟು ಭಸ್ಮವಾಗಲೇಬೇಕು. ಬೇಡ ಗೌಡ್ರೆ, ನನಗೇನು ಮಾಡ್ಬೇಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಬಿಟ್ಟು ಬಿಡ್ಬೇಕಾ? ಬಿಟ್ಟು ಬಿಡ್ತೇವೆ ಚಿನ್ನ, ಆದರೆ ಹಾಗೆ ಬಿಟ್ಟರೆ ನಿನ್ನ ಅಹಂಕಾರ ಕಡಿಮೆ ಆಗಬೇಕಲ್ಲ. ಅದಕ್ಕಾಗಿ ನಿನ್ನ ಅಹಂಕಾರಕ್ಕೊಂದು ಅಡಿಪಾಯ ಹಾಕಿ ಆ ಶಂಕರನಿಗೆ ಮೀಸಲಾಗಿಟ್ಟಿರುವ ಈ ನಿನ್ನ ಶೀಲವನ್ನು ಗಡಿಪಾರು ಮಾಡಿ ಆಮೇಲೆ ಬಿಟ್ಟು ಬಿಡ್ತೇವೆ. ಬಾ. ಬೇಡ ದೇವರಾಜ್, ಈ ಅಕ್ಕಿ ಮುದ್ದಾಗಿದೆ. ಇದರ ಜೊತೆ ಒಂದು ಸ್ವಲ್ಪ ಆಟದಿಂದ ಆಟ ಆಡಬಹುದು. ಆಟೋಣ? ಆ ನಂತರ ಯಾವ ಆಟಣ? ಮನ ತೃಪ್ತಿಯಾಗುವವರೆಗೂ ಪ್ರೇಮದ ಆಟ, ಆಮೇಲೆ ದೇಹದ ಸುಖಕ್ಕಾಗಿ ಕಾಮದಾಟ. ದೇವರಾಜ, ಏ ನಿವೇದ, ಬಾ, ಅಣ್ಣ ತಮ್ಮಂದಿರನ್ನು ಸಂತೋಷವಕ್ಕಾಗಿ ಜೇನಿನ ಸವಿಯನ್ನು ಸುರಿಸು. ಬಾರಲೇ ಬಾ. ಅಯ್ಯೋ ಕಾಮಾಂದನಿ, ಎಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಮ್ಮನ್ನು ಸಿಲುಕಿಸಿದೀಯ ನೀನು. ಏ ನಿವೇದ, ಉಸಿರು ಬಿಟ್ಟರೆ ಉಸಿರು ನಿಲ್ಲಿಸಿ ಬಿಡುತ್ತೇನೆ. ಸುಮ್ಮನೆ ನನ್ನ ಹೇಳಿದಾಗೆ ಆಡಿ ಕುಡಿದರೆ ಸರಿ, ಇಲ್ಲ ನಿನ್ನನ್ನು ಒತ್ತುಕೊಂಡು ಹೋಗಿ ನಿನ್ನ ದೇಹವನ್ನು ಅಳತೆ ಮಾಡಿ ಬಿಡುತ್ತೇನೆ. ಬೇಡ ಬೇಡ, ನೋಡಿ, ಈ ನನ್ನ ಶೀಲೆಗೆ ಮಾತ್ರ ಏನು ಮಾಡಬೇಡಿ. ನೀವು ಹೇಳಿದಾಗೆ
ನಿಮ್ ಜೊತೆ ನಾನು ಹಾಡಿ ಕುಣಿತೀನಿ. ದೇವರಾಜ ತ್ರೇತಾಯುಗದಿಂದ ದ್ವಾಪರ ಯುಗದವರೆಗೂ, ದ್ವಾಪರ ಯುಗದಿಂದ ಕಲಿಯುಗದವರೆಗೂ ಭಾರತ ನಾರಿಯರು ಪತಿವ್ರತ ಧರ್ಮದಲ್ಲಿ ಪ್ರತಿಭೆಯನ್ನು ಗಳಿಸಿದ ಹೆಣ್ಣು ದೇವತೆಯ ಮೇಲೆ ಬಲಾತ್ಕಾರ ಮಾಡುವುದು ತರವಲ್ಲ. ಒಳ್ಳೆಯ ಮಾತಿನಿಂದ ಕೈ ಬಿಡಿ ಆ ಹೆಣ್ಣನ್ನು. ಕೈ ಬಿಡದಿದ್ದರೆ ಏನೋ ಮಾಡ್ತೀರಾ? ಕೆಟ್ಟ ಕಳಂಕ ತುಂಬಿರುವ ಈ ನಿಮ್ಮ ಕೈಗಳನ್ನು ಕತ್ತರಿಸಿ ಹಾಕುತ್ತೇನೆ. ಲೇದಾಸ ಕೂಗಾಡಬೇಡ. ಈ ದೇವೇಗೌಡನ ಕಾಮಕ್ಕೆ ಬಲಿಯಾಗಿ ಕಂಡ ಲೇದಾಸ ಕೂಗಾಡಬೇಡ. ಈ ಗೌಡನ ಕಾಮಕ್ಕೆ ಬಲಿಯಾಗಿ ಗೌಡ ರಕ್ತ ಕಕ್ಕಿಸುತ್ತೇನೆಂದು ಸೊಕ್ಕಿನಿಂದ ಮಾತನಾಡಬೇಡ. ಸಿಕ್ಕ ಹೆಣ್ಣಿನ ಮೇಲೆ ದುಷ್ಟ ಕಾರ್ಯಗಳನ್ನು ಮಾಡುವ ನಿಮ್ಮಂತ ರಕ್ತವನ್ನು ಸೇಳಿ ಕುಬೇರನಂತೆ ಕಂಗೆಟ್ಟು ನಿಂತಿರುವನು ಈ ಕಾಲರುದ್ರ. ಕಾಲರುದ್ರನೆಂದು ಈ ಕಾಲ ಭೈರವನ ಎದುರಿಗೆ ಕಾಲು ಕೆದರಿ ನಿಂತರೆ ಅದವ ನಿನ್ನ ಕಾಲನ್ನು ಕತ್ತರಿಸಿ ಹಾಕಿ ಆ ನಂತರ ಈ ಹೆಣ್ಣಿನ ದೇಹ ಸುಖ ಅನುಭವಿಸಬೇಕಾಗುತ್ತದೆ. ರಾಜ, ತಂದೆಗೆ ಹುಟ್ಟಿ ತಂದೆಯ ರಕ್ತ ನಿನ್ನ ಮೈ ಮೇಲೆ ಹರಿಯುತ್ತಿದ್ದರೆ ಮೊದಲು ಈ ದಾಸನ ಕಾಲನ್ನು ಕತ್ತರಿಸು. ಅದನ್ನೆಲ್ಲ ಬಿಟ್ಟು ಸಿಕ್ಕ ಹೆಣ್ಣಿನ ಮೇಲೆ ಸೊಕ್ಕೇರಿ ಹೋದರ ಮಗನೇ ಸಿಕ್ಕಂತೆ ಸೇಳಿ ನಿನ್ನ ರಕ್ತವನ್ನು ಕುಡಿಯಲು ಕುಬೇರನಂತೆ ಕೆಂಗಟ್ಟು ನಿಂತಿರುವನು. ಬಚ್ಚಿ ಹಾಕಿ ದಾಸನೆಂಬ ಪದದ ಅರ್ಥವನ್ನು ತಿಳಿದುಕೊಂಡು ನಮ್ಮಂತ ಶ್ರೀಮಂತರಿಗೆ ದಾಸನಾಗಿ ಬಿದ್ದರೆ ಸರಿ. ಇಲ್ಲ, ಈ ನನ್ನ ಗಂಡಿನಿಂದ ನನ್ನ ದೇಹವನ್ನು ಚಿದ್ರು ಮಾಡಬೇಕಾಗುತ್ತದೆ. ಲೇ ಹುಚ್ಚುಗೌಡ, ಕೈಯಲ್ಲಿ ಬಂದೂಕಿದೆ, ಬಂದೂಕಿನಲ್ಲಿ ಗುಂಡು ತುಂಬಿದೆ ಎಂದು ಸಿಕ್ಕ ಹೆಣ್ಣಿನ ಮೇಲೆ ಸೊಕ್ಕೇರಿ ಹೋದರ ಮಗನೇ, ಬಂದೂಕಿಡಿಯುವುದಕ್ಕೆ ಕೈ ಇರೋದಿಲ್ಲ,
ಕಾಮ ತುಂಬಿದ ನಿಮ್ಮ ಕಣ್ಣು ಇರೋದಿಲ್ಲ. ಎತ್ತಿ ಹಾಕಿ ಬಿಡುತ್ತೇನೆ ಮಗನೇ. ಕಿತ್ತು ಹಾಕಿ ಬಿಡ್ತೀಯ? ಹೇ ದಾಸ, ಹತ್ತೂರಿನ ಒಡೆ ಅನಿಸಿಕೊಂಡಿರುವ ಈ ನನ್ನ ಅಣ್ಣನಿಗೆ ಎದುರುವಾಸಿದ್ದೆ ಆದರೆ ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ. ಏ ದೇವರಾಜ, ನೆಗರಾಡಬೇಡ. ನೆಗರಾಡಿ ನಿಮಿಷದಲ್ಲೇ ನಿನ್ನ ಉಸಿರು ನಿಲ್ಲಿಸಿ ಬಿಡುತ್ತಾನೆ. ಬೇಡ ಅಣ್ಣ, ದಯವಿಟ್ಟು ಅವ್ರಿಗೇನು ಮಾಡಬೇಡ. ಯಾಕಂದ್ರೆ ಇವರಿಂದ ಒಂದು ಹೆಣ್ಣಿನ ಶೀಲ ಹಾಳಾಗಿದೆ. ಮದುವೆ ಆಗ್ತಿರಂತ ಪ್ರೀತಿ ಮಾಡಿ ಒಂದು ಹೆಣ್ಣಿನ ಶೀಲ ಸುಖವನ್ನು ಉಂಡು ಈಗ ಇವರಿಂದ ಆ ಹೆಣ್ಣು ಗರ್ಭಿಣಿ ಆಗಿದ್ದಾಳೆ. ಇವರನ್ನ ಕೊಂದು ಹಾಕಿದ್ರೆ ಆ ಹೆಣ್ಣಿನ ಗತಿ ಏನಾಗತ್ತಂತ ಯೋಚನೆ ಮಾಡಿದೀಯ ಅಣ್ಣ? ಲೇ ಗತಿ ಹೆಣ್ಣಿನ ಗತಿ ಏನಿರದ ಯಾರಿಗೆ ಮೈ ಮಾರಿಕೊಂಡು ಗರ್ಭಿಣಿಯಾಗಿರೋ ಆ ಹೆಣ್ಣನ್ನು ನನ್ನ ತಮ್ಮನಿಗೆ ಕಟ್ಟಬೇಕೆಂದು ಒಂದು ಹಾಕಿರುವೆ. ಮಾನಗಟ್ಟ ಎಣ್ಣೆ ಬಡ ಬಾಯಿ. ನಾಳೆ ಬೆಳಗಾಗುವವರೆಗೂ ನಿನ್ನ ತಂಗಿಯನ್ನು ಆ ನಿರ್ಮಲನ್ನು ಕೊಂದು ಹಾಕಲಿದ್ದರೆ ನಮ್ಮ ಹೆಸರು ಗೌಡನಲ್ಲ. ದೇವರಾಜ ಹೋಗೋಣ. ನಡೆಯಣ್ಣ ಹೋಗೋಣ. ತುಟ್ಟಿಗೋಸ್ಕರ ಬೇರೆಯವರಿಗೆ ಮೈ ಮಾರಿಕೊಂಡು ತುಂಬು ಗರ್ಭಿಣಿ ಆಗಿ ನಿಂತಿರುವ ಈ ದಾಸನ ದಾಸಿಯಾಗಲು ಬಯಸಿದ ಆ ಹೆಣ್ಣನ್ನು ಸುಟ್ಟು ಹಾಕಿ ಬಿಡೋಣ. ತಾಕತ್ತಿದ್ದರೆ ಈ ದಾಸ ಬಂದು ಏನು ಮಾಡ್ತಾನೋ ಮಾಡಿಕೊಳ್ಳಲಿ, ನೋಡೋಣ. ನಡಿ ಹೋಗೋಣ. ಅಣ್ಣ, ಈ ಕಾಮುಕರು ಏನು ಮಾತನಾಡ್ತಾರೋ ಅದನ್ನು ಮಾಡೇ ತೋರಿಸುವಂತ ನೀಚರು ಇವರು. ಅದಕ್ಕೆ ನನ್ನ ಕಾರಣದಿಂದ ಈ ನನ್ನ ಶೀಲವನ್ನು ಹಾಳು ಮಾಡಲು ಬಂದ ಈ ಪಾಪಿಯಿಂದ ಈ ನನ್ನ ಮಾನ ಪ್ರಾಣ ರಕ್ಷಿಸಿ ನನ್ನ ಪಾಲಿನ ದೇವರಾದ್ರೆ ನೀವು. ನೋಡಿ, ಇಂದು ನನ್ನ ಮಾನ ಪ್ರಾಣ ಕಾಪಾಡಿದವರು ನೀವು. ಆದ್ರೆ ಆ ಹೆಣ್ಣಿಗೆ ಅನ್ಯಾಯ ಆಗಿದೆಯಲ್ಲ, ಅವಳಿಗೆ ಒಳ್ಳೆ ನ್ಯಾಯ ಸಿಗ್ಬೇಕಂದ್ರೆ ಈ ನೀತಿನ ಕಡೆಯಿಂದ ಆ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿಸಿದಾಗಲೇ ಮಾತ್ರ ಆ ಹೆಣ್ಣಿಗೆ ಒಂದು ಬೆಲೆ ಸಿಗೋದು. ದಯವಿಟ್ಟು ಆ ಕೆಲಸ ಮಾಡಿಕೊಡು ಅಂತ ನಾನು ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಯಾಕಮ್ಮ ಈ ರೀತಿ ಮಾತನಾಡುತ್ತಿರುವೆ? ಅವನು ಮಾಡಿದ ದುಷ್ಟ ಕಾರ್ಯ ಅವನು ಒಪ್ಪಿಕೊಂಡು ಆ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿದರೆ ಸರಿ. ಎಲ್ಲ ಕಂಡ ಹೆಣ್ಣಿನ ದೇಹ ಸುಖವನ್ನು ಉಂಡು ಮತ್ತಾನೆಯಂತೆ ಒಪ್ಪಿ ನಿಂತಿರುವ ಅವನನ್ನು ಒದ್ದು ಎಳೆದುಕೊಂಡು ಬಂದು ಆ ಹೆಣ್ಣಿನ ಆಣೆಗೆ ತಾಳಿ ಕಟ್ಟಿಸುತ್ತೇನೆ. ನೀನು ಯಾವುದಕ್ಕೂ ಚಿಂತಿಸದಿರು. ಬಾರಮ್ಮ ಹೋಗೋಣ. ಸರಿ, ನಡೀಣ ಹೋಗೋಣ. ಚಿಂತೆ ಐತ್ರಿ ಹತ್ಬಾರ್ದ್ರಿ. ಈ ಹೆಣ್ಣಿನ ಚಿಂತೆ ಮಾತ್ರ ಹತ್ಬಾರ್ದು ನೋಡ್ರಿ. ಆ ಮಂಗ್ಯನ ಮಗ ಮುರುಗೇನ ಮಗಳು ನೋಡಿನ್ರಿ. ರಾಟಿ ಮ್ಯಾಗ ಕುಂತು ಅರಿಬಿ ಒಲೆಕ ಮನ್ಸ ಆಗೋತ್ ನೋಡ್ರಿ. ಕುಂತರ ಹಾಕಿದ ಚಿಂತೆ, ನಿಂತರ ಹಾಕಿದ ಚಿಂತೆ ಆಗ್ಬಿಟ್ಟೈತಿ ನೋಡ್ರಿ ನಮಗಂತ್ರ. ನಿಲ್ಲು ಗಜ್ಜೆ ನಿಂಬೆ ಅಂತ ಎಣ್ಣೆ ಓಡುವೆ ಏತಗೆ. ತಡಿಬೇಡ, ನಮ್ಮದು ಅವಸರ ಐತೆ. ಅವಸರ ಐತೆ? ಏನದ ಅವಸರ ಇರೋದು? ಜಾತ್ರೆ ಹೊಂಟಿವಿ. ಜಾತ್ರೆಗೆ ಅಲ್ಲ, ಜಾತ್ರೆಗೆ ಇಷ್ಟು ಟಿಪ್ ಟಾಪ್ ಆಗಿ ರೆಡಿ ಆಗುಂಟೆ. ಯಾವ ಜಾತ್ರೆ ಹೊಂಟಿ? ಇಲ್ಲೇ ಬನಶಂಕರಿ ಜಾತ್ರೆಗೆ ಹೊಂಟಿವಿ. ಮತ್ತೆ ನೀವು ಬರ್ತೀರೇನು? ಮತ್ತೆ ಯವ್ವ ಒಲ್ಲಪ್ಪ, ಭಾಳ ತಂಡಿರ್ತೈತಿ. ನಾವಲ್ಲಪ್ಪ ಥಂಡಿಗೆ ಯಾಕೆ ಎದಿರ್ತಿಲ್ಲ ಗೌರಿ? ನನಗ್ ಕೊಡಪ್ಪ ಒಂದೊಂದು ಶಾಟಿಗೆ. ಈ ನಿನ್ನ ತಂಡಿ ಓಡಿ ಹೋಗಿರ್ಬೇಕು ನೋಡ. ಹಾ, ಏನಂದಿ? ಏನಂದೆ ಗೌರಿ? ನಿನಗೆ ತಂಡಿ ಹಿಡಿತೈತಿ ಅಂದಲ್ಲ, ಆ ಜಾತ್ರೆ ಒಳಗ 300 ರೂಪಾಯಿ ಕೊಟ್ಟು ಒಂದ್ ದಪ್ಪ ಒಂದು ಶಾಟ್ ತಗೋಣ ಅಂತ ಅಂದೆ. ಶಾಟ್ ಅಂದ್ರೆ ಏನು?
ಅದ ಇವನವನ್ ಗೌರಿ ಆ ಜಾತ್ರೆ ಒಳಗೆ ಮಿನ್ನ ಉಣ್ಣಿ ಶೆಟ್ಟರ್ ಬಂದಿರ್ತಾವ, ಅದ್ರಾಗ ಒಂದು ತಪ್ಪೊಂದು ತಗೋಣ ತಂದೆ. ಅಯ್ಯ ಶೂಟ್ರಿಗೆ ಶಾಟ್ ಅಂತೆ ನೀನು. ನೀನ್ ಮತ್ತೇನ ತಿಳ್ಕೊಂಡಿದ್ದಿ? ಬ್ಯಾರೆ ಶಾಟ್ ಅಂತ ತಿಳ್ಕೊಂಡಿದ್ದೇನ? ಕರ್ನ ಬ್ಯಾರೆ ಶಾಟ್ ಅಂತ ತಿಳ್ಕೊಂಡಿದ್ದೆ. ಹೋ ಇಬ್ರು ಅಲ್ಲಿ ಯಾವ್ದು ನಾಟಕ ನೋಡಕ್ ಹೋಗುದಿಲ್ಲ ನೀವು ಜಾತ್ರೆಗೆ? ಮಿಸ್ ಕಾಲ್ ಮ್ಯಾರೇಜ್. ಹಾ ಇದು ನಾಟಕದ ಹೆಸರು ಮಿಸ್ ಕಾಲ್ ಮ್ಯಾರೇಜ್. ಹೌದಲ್ಲೇ ಗೌರಿ, ಮಿಸ್ ಕಾಲ್ಯಾಗ ಮದುವೆ ಹಾಕಳ, ರಿಸೀವ್ಡ್ ಕಾಲ್ಯಾಗ ಬಸರ್ ಹಾಕಳ, ಡಿಲೇಟ್ ಕಾಲ್ಯಾಗ ಡೆಲಿವರಿ ಆಕೈತಿ ನೋಡು. ಆ ನಾಟಕದಾಗ ಬರೀ ಫೋನಿನ ಮುಖಾಂತರ ಮದುವೆ ಮಕ್ಕಳು ಅಂತ ಆಗ್ತಾವ ನೋಡು. ಹೌದು ಇದ ಒಂದ ನೋಡಿ ಬಿಡ್ತಾರ, ನೀ ಇನ್ನೊಂದು ನೋಡ್ತಾರ. ಅಲ್ಲಲೇ ಗೌರಿ, ಇಲ್ಲಿಂದ ಅಲ್ಲಿ ತನಕ ಗಾಡಿ ತಗೊಂಡು ಹೋಗಿ ಒಂದ ನೋಡಿ ಬರ್ತಂತ ತಿಳ್ಕೊಂಡಿ, ಇನ್ನ ಒಂದು ನೋಡಿ ಬರೋಣ. ಹೌದು ಅದ ಯಾವ್ದು, ಅದರ ಹೆಸರೇನು? ಅರ್ಧ ರಾತ್ರಿಯಾಗ. ಅಯ್ಯಯ್ಯೋ ಅಯ್ಯ ಇದು ಯಾವ ನಾಟಕ? ಅರ್ಧ ರಾತ್ರಿಯಾಗ. ಅಯ್ಯಯ್ಯೋ ಅಯ್ಯ ನೀ ನಾಟಕ ಹೆಸರು ಹೇಳೋದಕ್ಕಿನ್ನ ಫಸ್ಟ್ ನೈಟ್ ಕನಸು ಕಾಣಕತ್ತೀವ, ಇನ್ ಯಾರಿಗೆ ಗೊತ್ತು? ಕನಸಲ್ಲಿ ಅಪ್ಪ ಆ ನಾಟಕದ ಹೆಸರು ಕೇಳಿ ಅಂತೆಲ್ಲ ಆಗ್ಬಿಟ್ಟೈತೆ ನೋಡ್ರಿ. ಹುಚ್ಚಿಡಿದ್ರ ಧಾರವಾಡಕ್ಕೆ ಹೋಗ. ಅಲ್ಲ ಮೊದಲು ನಾನು ಅಳತಿ ತಗೋಬ. ಅಳತಿ ತಗೋಣಲ್ಲ? ಹೇಳು ಯಾವುದ್ರಲ್ಲಿ ಗೌರಿ ಅಳತಿ ತಗೋಣದ? ಕೆಳಗಿಂದ ತಗೋಣಕ ನೀ ಏನು ಬಾಟಾ ಕಂಪ್ನಿ ಅವನ? ನಡುಬರ್ಕಿನ್ ತಗೋ. ಇಲ್ಲಿ ಕೇಳಲಿ, ತಾಳಗಿಂದ ತಗೋಣಕ ನೀ ಏನು ಬಾಟಾ ಕಂಪ್ನಿ ಅವನ? ನಡಕ್ಕಿಂದ ತಗೊಳ್ಳು. ಅಯ್ಯ ಬಾ ಲಬಸ್ಬಿಡು ಬಾಯ. ಸರಳ ನನ್ನ ಮಗಳ ಕೈ ಬಿಡ್ತೇ ಇಲ್ಲ ಟಕ್ಕಂತ ವಜಂಗ. ಬದಿಬೇಡ್ರಿ ಹಿರಿಯರ, ನಿಮ್ಮ ಮಗಳದ
ಈಗ ಎಷ್ಟು ನಾವೇನ್ ತಪ್ಪು ಮಾಡಿವ್ರಿ ಹಿರಿಯರ ನೀವ್ ಒಲಿ ಅಂತ ತಪ್ಪು ಹೌದಲೇ ಮಂಗ್ಯನ ಮಗನ, ನಿಮ್ಮಪ್ಪ ನಿಮ್ಮವ್ವ ನೀನು ಶಾಣೆ ಆಗ್ಲಿ ಅಂತೇಳಿ ನಮ್ಮ ನಿರುಪಕ್ಷಪ್ಪ ಗೌಡ್ರ ಮನೆಗೆ ದುಡಿಯಾಕಿಟ್ರ ನಿನ್ನ ಅದ್ರ ಉಂಟು ಬಂದು ಇಲ್ಲಿ ನನ್ನ ಮಗಳು ತೆಕ್ಕಿ ಬಡ್ಕೊಂಡ್ ನಿಂತಿಯಲ್ಲೇ ಮಂಗ್ಯನ ಮಾರ್ಯವನ. ಬೆಂಕಿ ಬಳ್ಕೊಂಡ್ ನಿಂತಿದ್ದಲ್ರಿ ಮುರುಗೇಶ್ ಅವರ. ನಿಮ್ಮ ಮಗಳು ಎಷ್ಟು ಉದ್ದ ಎಷ್ಟು ಆಗಲೈತೆ ಅಂತೇಳಿ ಅಳತಿ ತಗೊಂಡಕ್ ಹಚ್ಚಿದ್ ನೋಡ್ರಿ. ಎದ್ರದಪ್ಪ ಮಂಗ್ಯನ ಮಗನ ಆಯ್ತಿ ಯಪ್ಪ ಎದುರ್ದು ಅಲ್ಲ ಯಪ್ಪ, ನನ್ ಲಂಗದ ಅಳತಿ ತಗೊಂಡ ಕುಂತಿದ್ರು. ಅಂದ್ರ ಈ 420 ನನ್ನ ಮಗನ ಹತ್ರ ಲಂಗದ ಜನವ ನೀನು ಬೇ ಯವ್ವ. ನೀನು ಸುಮ್ನೆ ನಿಂತ್ರ ಲಂಗದ ಅಳತಿ ಮಾಡೋನಲ್ಲ ಬೇವ, ಬ್ಯಾರೆ ಯಾವದ ಅಳತಿ ಮಾಡ್ತ ನೋಡಿ ಮಂಗ್ಯ. ನಿಮ್ಮ ಮಗಳು ಪರ್ಮಿಷನ್ ಕೊಟ್ಲಂದ್ರ ನಾನೇನು ಬಿಡು ಮಗಲ್ಲ ನೋಡ್ರಿ, ಅದನ್ನ ಅರ್ಧ ಬಿಡವ್ರಿ. ಅಳತಿ ಅಳ್ಯಾಕ್ ಬರ್ತ್ಯಾ ಮಗನ ಬಾ, ನಿನ್ನ ಟೇಪ್ ಮುರಿದು ನಿನ್ನ ಕೈಯ ಕೊಟ್ಟು ನಿನ್ನ ಬಾಯಾಕ ನನ್ನ ಮಣಕಲ್ಲಿಟ್ಟು ಪ್ಯಾಕ್ ಪ್ಯಾಕ್ ಒದ್ದು ಕಳಿಸ್ತೀನಿ ಬಾ ಮಗನ. ಒದಿಬೇಡು ಮಾವ, ನಿನ್ನ ಮಗಳನ್ನ ಬೆಳೆಸಿದ್ದಿ ಬಾರಿ ಗಾವ. ಒಂದಲ್ಲ ಒಂದು ದಿನ ಕೊಡ್ತೀನಿ ನಿನ್ನ ಮಗಳಿಗೆ 7 ಇಂಚಿನ ಪಡಿಲಿಕ್ಕೆ ಗಾವ. ಗೌರಿ ನಾನಿನ್ನ ಬರ್ತೀನಿ ಟಾಟಾ. ಹೌದಲೇ ಮಂಗ್ಯಾನ ಮಗನ, ಅಳತಿ ಮಾಡಕ್ ಬರುತ್ತೆ ಬಾ, ನಿನಗೈತಿ ಬಾ. ಒಂದಲ್ಲ ಒಂದು ದಿವಸ ನಿನಗೆ ತೋರಿಸ್ತೀನಿ. ಮುಂದೆ ವಿಚಾರ ಮಾಡ್ಕೊತ ಬಾರಪ್ಪ ಮಂಗ್ಯಾನ ಮಗನ. ನಮಸ್ಕಾರ ಮುರುಗೇಶ್ರವ್ರ. ಇವನವನಪ್ಪ ಪಿಕ್ಕನಾಕಿ ನನ್ನ ಮಗ. ನಮಸ್ಕಾರ ರೀ. ಓಹೋ ಪೊಲೀಸ್ರ ನಮಸ್ಕಾರ ರೀ ಸಾಹೇಬ್ರ. ಯಾಕ ನಿಮ್ಮದು ಡ್ಯೂಟಿ ಇಲ್ಲೇನ್ರಿ ಸಾಹೇಬ್ರ? ನನ್ನ ಡ್ಯೂಟಿಗೆ 2 ದಿನ ರಜೆ ಹಾಕಿನಿ ಮುರುಗೆ ಅಂತೂ ನಿಮ್ಮ ಮಗಳನ್ನ ಬಾರಿ ಬೆಳೆಸಿಯಪ್ಪ. ಅಂದ್ರ ಇದು ಪೊಲೀಸ್ ಕಾಗಿಗೆ ಹುಟ್ಟಿರ್ಬೇಕು ನೋಡ್ರಿ. ಸುಮ್ಮನೆ ಮಗಳು ಕಣ್ಣಾಕ್ಯಾನ ಅಲ್ರಿ ಸಾಬ್ರ. ನನ್ನ ಮಗಳು ನೋಡಿದ್ರ ಸುಮ್ಮನೆ ನಿಂತಾಳ, ನಮ್ಮ ಮಗಳ ಮೇಲೆ ನಿಮ್ಮ ಕಣ್ಣೆ ಹಾಕ್ಬಿಟ್ರಿ ಸಾಬ್ರ. ಕಣ್ಣಲ್ಲೋ ಮುರುಗೇಶೆ, ನಿಮ್ಮ ಮಗಳು ನನ್ನ ಕುಟ ಭರ್ತಿ ಮಾಡ್ಸಿ ಅಂತಳಂತ. ಭರ್ತಿ ಅಂದ್ರ ಮುಂದಿಂದ ಕಾಲ ಐತಲ್ಲ ಅದ್ರ ಬರ್ತೇನಪ್ಪ. ಯಪ್ಪ ಮುಂದಿನ ಏನ ಇದ್ರು ಈ ಪೊಲೀಸಿಂದ. ಮುಂದಿದ್ದು ಪೊಲೀಸಿಂದ ಮತ್ತಿಂದಲ್ದ ಯಾರವ ಯವ್ವ? ಅಲ್ಲ ಮುರುಗೇಶ್ ಕಳಿಸ್ಯಾರ ಕೊಡ್ರಿ ನಿಮ್ಮ ಮಗಳು. ನಂದು ಒಂದು ತಿಂಗಳ ಟ್ರೈನಿಂಗ್ನ್ಯಾಗ ಮುಂದ 3 ತಿಂಗಳದಾಗ ಭರ್ತಿ ಆಗಿರ್ಬೇಕು, ಹಂಗ ಮಾಡಿ ಕಳಿಸ್ ನಿಮ್ಮ ಮಗಳನ್ನ. ಮಾಡ್ತೇಪ್ಪ ಬರ್ತೆ. ಮಾಡ್ಲಾರ್ದ ಏನ್ ಮಾಡ್ತಿದೆ? 3 ತಿಂಗಳದಾಗ ಭರ್ತಿ ಮಾಡಿಸಿ 6 ತಿಂಗಳದಾಗ ನಿನ್ನಂತದ ಒಂದು ಕರೆ ಜೆರಾಕ್ಸ್ ಕೊಟ್ಟು 9 ತಿಂಗಳದಾಗ ಕೆವ್ವ ಟೆವ್ವ ಅಂತ ತೂಕೆ ತಂದ್ರಂಗ್ ಮಾಡ್ತೇಪ್ಪ ಮಗನ. ಹೌದಾಯಪ್ಪ, ನಾ ಏನ್ ಮಾಡ್ಲಿ? ನಾನು ಬಹಳಷ್ಟು ಶಾಲೆ ಕಲ್ತಿಲ್ಲ, ಮನ್ಯಾಗ ಕೂತ್ಕೊಂಡು ನಾ ಏನ್ ಮಾಡ್ಲಿ? ಅದಕ್ಕೆ ಈ ಪೊಲೀಸರು ಸಾಹೇಬ್ರ ತಾಲ್ ಟ್ರೈನಿಂಗ್ ಹೋಗಿನು ಯಪ್ಪ. ಅಂದ್ರ ನೀನು ಪೊಲೀಸರ ನೌಕರಿ ಮಾಡ್ತೀಯ ನವ ನೀನು? ಹ್ಞೂ ಯಪ್ಪ. ಬೇ ನೀನು ಪೊಲೀಸರ ನೌಕರಿ ಮಾಡಕತ್ತಿದ್ಯ ಅಂದ್ರ ನಮ್ಮ ಕ್ಯಾಂಪ್ನೆ ಮುದ್ಯಾಗ ಕಲ್ಯಾಣಪ್ಪ ಶಾಣತ ನಾಲಿಂಗಪ್ಪ ಹೋಸ್ರು ಬಂದು ಸ್ಟೇಷನ್ ಕುಂತಿರ್ತಾರ. ಬೇ ಬೇಡ, ಈಗ ಸರಳ ಮನಿ ನಡೆ. ಅಯ್ಯ ಬರ್ತೀನಿ ನಡಿ ಅಪ್ಪನ. ಇಲ್ಲೇ ಟೇಲರ್ ತಾಲ್ ಹೋಗಿ 2 ಬಟ್ಟೆ ಹಾಕಿ ಬರ್ಬೇಕು. ನೀ ಮುಂದೆ ನಡಿ, ನಿನ್ನಿಂದ ನಾನು ಬರ್ತೀನಂತ. ಅಂದ್ರ ನೀನು ಟೇಲರ್ ತೆಕ್ ಹೋಗಿ ಎರಿಬಿ ಹಾಕಿ ಬರ್ತೀನಿ ಅಂತೇಳಿ ಈ ಸಾಧನ ಕೂಡ ಭರ್ತಿ ಮಾಡಿಸಿ ಬಂದೆ ಅಂದ್ರ ನಿನ್ನ ಕಲಸ ಮಾಡ್ತ ನೋಡು. ಜಲ್ದಿ ಮನೆಗೆ ಬಾ. ಇಲ್ಲ ಯಪ್ಪ, ಹೋಗು, ನಿನ್ನ ಮ್ಯಾಗ ಆನೆಗೈತ ಏನ್ ಅಲ್ಲ ಗೌರಿ, ನಿಮ್ಮಪ್ಪ ಇಷ್ಟು ಎಚ್ಚರಿಕೆ ಕೊಟ್ಟು ಹೊಂಟಾನಲ್ಲ, ಅವ ಇಲ್ದಾಗ ಯಾವನಾರ ಬಂದು ನಿನ್ನ ಎತ್ಕೊಂಡು ಹೋದ್ರೆ ಹೆಂಗ? ಅಯ್ಯಯ್ಯ, ನಾನು ಎತ್ಕೊಂಡು ಹೋಗೋ ಗಂಡಸರ ಯಾರು ಅದಾರ್ರಿ ಈ ಊರಾಗ? ಹಂಗ ಆಗರ ತಿಳಿಬೇಡ ಆ ಹುಡುಗಿ. ಮೊದಲ ನಮ್ಮ ಮೊಸಳಿ ಕ್ಯಾಂಪ್ ಹುಡ್ರು ಹೇಳಿ ಕೇಳಿ ಬಾರಿ ಡೇಂಜರ್ ಅದಾರ. ಡೇಂಜರ್ ಇದ್ರೆ ಅವ್ರ ಪೂರ್ತಕ್ಕೆ, ನಮ್ ಪೂರ್ತಕ್ಕೆ ಏನಿಲ್ಲ. ಅಲ್ಲ ನನ್ನ ಹತ್ಕೊಂಡು ಹೋಗುವ ಅಷ್ಟು ದಮ್ಮ ಯಾರೂ ಇಲ್ಲೋ. ಯಾವಸ ನನ್ನ ಮಾತಾಡ್ತೇನೆ ಗಣಿಕೆ ಮುರಿದಿನ ಅಂತ ಗರ್ವದಿಂದ ಮಾತಾಡಬೇಡಲಿ ಹುಡುಗಿ. ನಮ್ಮ ಹುಡ್ರು ಮೊದ್ಲ ಹೇಳಿ ಕೇಳಿ ಬಾರಿ ಡೇಂಜರ್ ಅದರ. ಮುರಿದ ಗಣಿಕೆ ಬಿಟ್ಟು ಬಾಡಿಗೆ ಒಣಗಿ ತಂದು ಬೆಳ್ಳ 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 ತನ ಕೊಡ್ತಾರ. ಅಯ್ಯಯ್ಯ, ಬೆಳತನ ಕುಟ್ತಾರ. ಅಲ್ಲ ಒಂದು ಕುಟ್ಟಿದ್ರೆ ಇನ್ನೊಂದು ನಿಮಿಷ ಕೂಸ್ ಅನ್ನೋ ಗಂಡಸರ್ ನೀ ಏನ್ ಹೇಳ್ತಿ? ಸರಿ ಸರಿ ಹಾದಿ ಬಿಡ, ಹೊತ್ತಾಗೈತಿ, ನಾವು ಹೋಗ್ಬೇಕಿಲ್ಲ. ನಿಂದ್ರ ಗೌರಿ
ಹೋಗಕ್ಕಿಂತ ಮುಂಚೆ ಒಂದ್ ಚಪ್ಪರ್ಸ ಚಪ್ಪರ್ಸನ ಈಗ ಬಿಟ್ಟಿಲ್ಲ ಇನ್ನೊಂದ್ ನಾಲ್ಕು ಮಾತಾಡ್ತೇನೆ ಮಾತಾಡಲ್ಲ ಯಾಪಸನ ಬಾ ಕರಿಯ ಕೂದಲಿಗೆ ಕೆಂಪನ ಸಂಗಡ ಹಚ್ಚಿ ಎಬ್ಬಿಸಲ ಧೂಳ ಹೌದು ಮಾವ ಅಂದರ ಮುಂದ್ಯ ಎದ್ದು ಹೊಡಿತನ ಸೀಳ ಕುಣಿತಾಳೋ ಶಿವ ಶಂಕರ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿ ಬಾಳಬೇಕಾಗಿದ್ದ ನಿಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಳಲ್ಲ ಆ ನಿನ್ನ ಮುತ್ತು ತಂಗಿ ಲೇ ಶಂಕರ್, ಮಾನ ಮರ್ಯಾದೆಯನ್ನು ಕಳೆದುಕೊಂಡು ಈ ತಲೆ ಬಾಗಿಸುವಂತೆ ಮಾಡಿದವನೇ ಈ ದೇವರಾಜ. ಮದುವೆಗೆ ಮುಂಚೆ ತುಂಬು ಗರ್ಭಿಣಿಯಾಗಿ ನೀವು ನಿಂತಿರುವ ಆ ನಿನ್ನ ತಂಗಿಯನ್ನು ಸಾಯಿಸಿ ಈ ಪ್ರಪಂಚದಿಂದಲೇ ಕಣ್ಮರೆ ಮಾಡುತ್ತಾರೆ. ನನ್ನ ಹೆಸರು ಈ ಊರಲ್ಲಿ ತಂಡು ಹುಡುಗಿಯರ ರಸಿಕತೆಯ ರಾಜ ಎನಿಸಿಕೊಂಡಿರುವ ದೇವರಾಜನೇ ಅಲ್ಲ. ನಿಂತ್ಕೋ ದೇವರಾಜ್. ನಿರ್ಮಲ, ದೇವರಾಜ್, ನೀವು ನನಗೆ ಈ ರೀತಿ ಮೋಸ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ಹೇಳಿದಾಗ ಶುದ್ಧ ಹೃದಯದವನಿವೆಂದು ನನ್ನ ದೇಹವನ್ನೇ ನಿಮಗೆ ಅರ್ಪಿಸಿದ್ದೆ. ಆದ್ರೆ ನೀವೀಗ ಮಾಡಿದ್ದೇನು? ನಾನೇನು ಮಾಡಿದೆ ನಿರ್ಮಲ? ಚಿತ್ತದ ಚಂಚಲೆಯಾಗಿ ಕಾಮದ ಕೊಪ್ಪಿನಿಂದ ಗಂಡಸರಿಗೆ ಒಂಚು ಹಾಕು ಈ ನಿನ್ನ ಏಸಿ ಮನಸ್ಸಿಗೆ ನನ್ನ ಮನಸ್ಸನ್ನು ಕೊಟ್ಟು ನಿನ್ನ ದೇಹದ ಸುಖಸವಿದೆ. ಇದು ನನ್ನ ಪಾಪಿ, ನಿನ್ನನ್ನೇ ಪ್ರೀತಿಸ್ತೇನೆ, ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಕ್ಕೆ ಹಿಂದೂ ಮುಂದೆ ವಿಚಾರ ಮಾಡಿದೆ. ನೀನೇ ನನ್ನ ಗಂಡನೆಂದು ಕಾಲು ಜಾರು ಬಿಟ್ಟೆ. ಆದ್ರೆ ನಾನು ಮಾಡಿದ ಈ ಹೇಸಿ ಕೃತ್ಯದಿಂದ ನನ್ನಂದರ ಮಾನ ಮರ್ಯಾದೆ ಹೋಗಿದ್ದಷ್ಟೇ ಅಂದೆ. ನಾನು ಕೂಡ ಈ ಸಮಾಜದಲ್ಲಿ ತಲೆ ಎತ್ತಿ ತಿರುಗದಂತಾಗಿದೆ. ದಯವಿಟ್ಟು ನನ್ನ ಕಾಲಿಗೆ ತಾಳಿ ಕಟ್ಟು. ತಾಳಿ? ಏ ನಿರ್ಮಲಾ,
ಬೆಳೆಸಿದ ನಿನ್ನಂತ ಎಸಿ ಹೆಣ್ಣಿಗೆ ನಾನು ತಾಳಿ ಕಟ್ಟಬೇಕೆ? ಹೋಗು, ಎಲ್ಲಿಯಾದರೂ ಪ್ರಪಂಚದ ಜ್ಞಾನವಿಲ್ಲದಿರುವ ಹುಚ್ಚನಂತೆ ತಿರುಗುವ ಬೆಪ್ಪನೊಂದಿಗೆ ತಾಳಿ ಕಟ್ಟಿಸಿಕೊಂಡು ಈ ನಿನ್ನ ಮಗವನ್ನೆತ್ತಿಕೊಡು. ಶ್ರೀಮಂತರೇ, ಹಾಗೆಲ್ಲ ಮಾತಾಡಬೇಡಿ. ನನ್ನ ತಂಗಿಯ ತಾಳಿ ಕಟ್ಟಿ ನಮ್ಮ ಮನೆತನ ಮಾನ ಮರ್ಯಾದೆಯನ್ನು ಉಳಿಸಿ ನಿಮಗೆ 108 ಗಂಡಸರ ಸಂಪರ್ಕವನ್ನು ಇಟ್ಟುಕೊಂಡ ಈ ನಿನ್ನ ತಂಗಿಯನ್ನು ನಾನು ಸತಿಯನ್ನಾಗಿ ಸ್ವೀಕರಿಸಬೇಕೆ? ಕಂಡವರ ಕುಂಡು ಕೈ ತೊಳೆದ ಎಂಜಲನ ಎಡೆಯುವಳು ಇಂಥ ವೈಮಾಲೆಯನ್ನು ನಾನು ಹೆಂಡತಿಯನ್ನಾಗಿ ಸ್ವೀಕರಿಸಬೇಕೆ? ಶ್ರೀಮಂತರೇ, ಬಾಯಿ ಬಿಗಿಡಿದು ಮಾತನಾಡಿ. ಮೋಹ ಮಮತೆ ತಿಳಿಯದ ನನ್ನ ತಂಗಿಯನ್ನು ನಿಮ್ಮ ಮನೆ ನೀನು ನಿಮ್ಮ ಶ್ರೀಮಂತರ ನೀನು ಕಾಲು ಹಿಡಿದು ಬೇಡಿಕೊಂಡರೆ ಕಾಲು ಜಾರಿದ ಈ ನಾರಿಗೆ ನಾನು ತಾಳಿ ಕಟ್ಟಬೇಕೆ? ಒಂದು ಮಾತು ಹೇಳುತ್ತೇನೆ ಕೇಳು. ನಿನ್ನ ತಂಗಿಯ ಬಾಳು ಹರಿದ ಬಟ್ಟೆಯಾಗಿದೆ, ತಿಂದು ಎಸೆದ ಬಾಳೆ ಸಿಪ್ಪೆಯಾಗಿದೆ. ಅಂದಾಗ ಇಂಥ ವೈಮಾಲೆ ಹೆಣ್ಣಿಗೆ ನಾನು ತಾಳಿ ಕಟ್ಟಬೇಕೆ? ಬೇಕಾದರೆ ಹಣ ಕೊಡುತ್ತೇನೆ, ಆಪರೇಷನ್ ಮಾಡಿಸಿ ಬೇರೆ ಮದುವೆ ಮಾಡಿಸಿಬಿಡು. ಏನಂದ್ಯೋ ಪಾಪಿ? ಕಲ್ಮಶವಿಲ್ಲದ ಈ ನನ್ನ ಹೃದಯದಲ್ಲಿ 108 ಪ್ರೀತಿಯ ಬೀಜವನ್ನ ನನ್ನಂದ್ರು ಒಪ್ಪದಿದ್ರೆ ಅವರ ಕೈ ಕಾಲು ಹಿಡಿದು ಒಪ್ಪಿಸಿ ಮದುವೆ ಆಗ್ತೀನಿ ಅಂತ ಇಲ್ಲದ ಆಸೆಯನ್ನು ಹುಟ್ಟಿಸಿ ನನ್ನನ್ನ ಸಿಕ್ಕಂತೆ ಬಳಸ್ಕೊಂಡು ಈಗ ಆಪರೇಷನ್ ಮಾಡಿಸ್ಕೊ ಅಂತ ಹೇಳ್ತಾ ಇದೆಯಲ್ಲ, ಎಷ್ಟು ತಾಯಿಗೆ ಹುಟ್ಟಿದ ಮಗನಾಗಿರ್ಬೇಕು. ಬಾಯಿ ಮುಚ್ಚು ಹುಚ್ಚು ಹೆಣ್ಣೆ. ಕಾಮದ ಪಿತ್ತ ನೆತ್ತಿಗೇರಿದಾಗ ಸಂಜೆಯ ಹೊತ್ತಿನಲ್ಲಿ ನಿನ್ನ ಅಣ್ಣಂದಿರ ಕಣ್ಣು ತಪ್ಪಿಸಿ ಬಂದು ನನಗೆ ಸೆರಗು ಹಾಸಿದಂತೆ ಅದೆಷ್ಟು ಜನರಿಗೆ ಸೆರಗಾಸಿ ಚಾಡಿಸಿಕೊಂಡು ಹೋಗಿದ್ದೀಯೋ? ಬಾಯಿ ಬಿಗಿದು ಮಾತನಾಡು. ನನ್ನ ತಂಗಿ ಮಸಪಟ್ಟಿರ್ಬೋದು, ಆದರೆ ನನ್ನ ತಂಗಿಗೆ ತಾಳಿ ಕಟ್ಟಿ ಸತ್ಯನಾಗಿ ತಾಳಿ ಕಟ್ಟಿಸದಿದ್ದರೆ ನನ್ನ ಹೆಸರು ಶಿವಶಂಕರನೇ ಅಲ್ಲ. ಶಿವ, ನಾಳೆ ಬೆಳಗಿದರೆ ಈ ಸಮಾಜಕ್ಕೆ ಕಾಣುವುದು ನಿಮ್ಮ ಶವ. ಏ ಶಿವ, ನನ್ನ ಮೋಸದ ಪ್ರೀತಿಯನ್ನು ಮೆಚ್ಚಿ ಒಚ್ಚಲಂತೆ ಬೆತ್ತಲಾಗಿ ಮೈಸುಖ ಕೊಟ್ಟು ಈ ಅರಸನ ಅರಮನೆಯಲ್ಲಿ ಮಹಾರಾಣಿಯಾಗಿ ಮೆರೆಯಬೇಕು ಎಂದು ಕನಸು ಕಂಡ ಆ ನಿನ್ನ ತಂಗಿಯ ಕನಸಾಯಿತು ಕನಸು. ನಾನೇ ಸೂರ್ಯನಿಂದ ಮೆರೆಯುತ್ತಿರೋ ನಿನ್ನ ತಮ್ಮನ ಸೊಕ್ಕನ್ನಡಗಿಸಿ ಮದುವೆಗೆ ಮುಂಚೆ ಶೀಲ ಕಳೆದುಕೊಂಡ ನಿನ್ನ ತಂಗಿಯನ್ನು ಸಾಯಿಸಿ ಎಲ್ಲ ಆಸ್ತಿ ಪತ್ರಕ್ಕೆ ನಿನ್ನಿಂದ ಸಹಿ ಹಾಕಿಸಿಕೊಂಡು ನಿನ್ನ ವಂಶವನ್ನೇ ಸರ್ವನಾಶ ಮಾಡಲಿಲ್ಲ. ನನ್ನ ಹೆಸರು ದೇವರಾಜನಲ್ಲ. ಲೇ ದೇವರಾಜ, ಸ್ವಾರ್ಥ ತುಂಬಿದ ನಿನ್ನ ಎದೆಯಲ್ಲಿ ಐಶ್ವರ್ಯದ ವ್ಯಾಮೋಹವನ್ನು ಕಟ್ಟಿಕೊಂಡು ಸೌಂದರ್ಯವತಿಯರೊಡನೆ ಸರಸವಾಡುತ್ತಿರುವೆ ಆ ಮಗನೇ. ಕಂಡ ಹೆಣ್ಣಿನೊಡನೆ ಕಾಮ ಕ್ರೀಡೆ ಆಡಿ ಕತ್ತಲಲ್ಲಿ ಕೋಕದ ನಗೆಯನ್ನು ನಗುತ್ತಿರುವ ನಿನ್ನಂತ ನಟನೆಯ ನಾಮರ್ತನನ್ನು ನರವನ್ನು ತೆಗೆದು
ನಪುಂಸಕನಂತೆ ಮಾಡಲು ಸಿದ್ಧನಾಗಿ ಬಂದಿದ್ದಾನೆ ಈ ಸಿಡಿದೆದ್ದ ಶಂಕರ. ಏ ದೇವರಾಜ, ಸಿದ್ಧನಾಗಿರು ಮಗನೇ. ಈ ಶಂಕರನ ಪರಶುವಿಗೆ ನಿನ್ನ ಕತ್ತನ್ನು ಕೊಡಲು. ಯಾರು? ಓ, ಇನ್ಸ್ಪೆಕ್ಟರ್ ವಿಜಯ್. ಯಾಕೆ ವಿಜಯ್? ಶಂಕರ್, ಅಧಿಕಾರದ ಆವೇಶವನ್ನು ಕಟ್ಟಿಕೊಂಡು ವೀರಾವೇಶವನ್ನು ತಾಳಿ ಎಲ್ಲಿಗೆ ಹೊರಟಂತೆ ಕಾಣುತ್ತದೆಯಲ್ಲ. ವಿಜಯ್, ನಮ್ಮ ಕೀರ್ತಿಯ ಕಳಸಕ್ಕೆ ಕಳಂಕವನ್ನಿಟ್ಟು ನಮ್ಮ ಮರ್ಯಾದೆಗೆ ಮಸೆಯನ್ನು ಬಡಿದು ಮಹಾರಾಜನಂತೆ ಮೆರೆತಿರುವ ಮದ್ದಾನೆಯನ್ನು ಮರ್ತನ ಮಾಡಿ ರಕ್ತ ಕುಡಿಯಲು ಹೊರಟಿದ್ದೇನೆ. ಶಂಕರ್, ನೀನು ತೆಗೆದುಕೊಂಡಿರುವ ನಿರ್ಧಾರ ತಪ್ಪು. ನಿನ್ನ ತಂಗಿಗೆ ಅನ್ಯಾಯವಾಗಿದೆ ಅನ್ನೋ ಸಿಟ್ಟಿನ ಆವೇಶದಲ್ಲಿ ಹೋಗಿ ಆ ದೇವರಾಜನನ್ನು ಕೊಲೆ ಮಾಡಿದರೆ ಅವನಿಂದ ಹಾಳಾದ ನಿನ್ನ ತಂಗಿ ಗತಿ ಏನು? ಅಂದರೇನು ವಿಜಯ್? ಮಾಡುವುದನ್ನೆಲ್ಲ ಮಾಡಿ ಮತ್ತೆ ನಾನೇನು ಮಾಡಿದ್ದೇನೆಂದು ಸೊಕ್ಕಿನಿಂದ ಮಾತನಾಡುತ್ತಿರುವ ಆ ಕತ್ತೆಯನ್ನು ಹಾಗೆ ಬಿಡಬೇಕಾ? ಆ ಕತ್ತೆಯಿಂದ ಹಾಳಾದ ಈ ನನ್ನ ತಂಗಿಯ ಬಾಳಿಗೆ ತಾಳಿ ಕಟ್ಟಿಸಿ ತನ್ನ ಸಂಗಾತಿಯನ್ನಾಗಿ ಇಟ್ಟುಕೊಂಡ ಸರಿ. ಇಲ್ಲದಿದ್ದರೆ ಅವನನ್ನು ತುಂಡು ತುಂಡಾಗಿ ಕಡಿದು ನನ್ನ ಸೇಡನ್ನು ತೀರಿಸಿಕೊಳ್ಳುತ್ತೇವೆ. ನೋಡು ಶಂಕರ್, ನಾನೊಬ್ಬ ಪೊಲೀಸ್ ಆಗಿ ಹೇಳ್ತಾ ಇಲ್ಲ, ನಿನ್ನ ಅಳಿಯನಾಗಿ ಹೇಳ್ತಾ ಇದ್ದೀನಿ. ಸಿಟ್ಟಿನ ಆವೇಶದಲ್ಲಿ ಕೊಯ್ದುಕೊಂಡ ಮೂಗು ಮಳೆ ಬರುವುದಿಲ್ಲ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ ಸ್ವಲ್ಪ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊ. ಅದರಲ್ಲಿ ನಿನ್ನ ತಂಗಿಯ ಭವಿಷ್ಯ ಆಗಿದೆ. ವಿಜಯ್, ನನ್ನ ತಂಗಿಯ ಭವಿಷ್ಯಕ್ಕೆ ಬಹುದಿನಗಳ ಕಾಲ ಕಳೆದೆ. ಈ ಸಮಾಜದಲ್ಲಿ 101 ಕೆಟ್ಟ ಶಬ್ದಗಳನ್ನಾಡಿದರೂ ಸುಮ್ಮನಾದೆ. ನಮ್ಮ ಮನೆಯ ಮೇಲೆ ಕ್ರೋಧದ ಬಲೆಯನ್ನು ಬೀಸಿ ನಮ್ಮ ಮಾನ ಮರ್ಯಾದೆಯನ್ನು ಬೀದಿಗೆಸೆದು ನಮ್ಮನ್ನು ಊರಲ್ಲಿ ತಲೆ ಎತ್ತಿ ತಿರುಗದಂತೆ ಮಾಡಿರುವ ಆ ವಿಶ್ವಘಾತಕನ ನಾಶ ಮಾಡಿದರೆ ಈ ಶಂಕರನ ಆತ್ಮಕ್ಕೆ ಶಾಂತಿ. ಶಂಕರ್, ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ತಾನು ಮಾಡಿದ ತಪ್ಪಿನ ಅರಿವನ್ನು ಒಪ್ಪಿಕೊಂಡು ನಿನ್ನ ತಂಗಿಗೆ ತಾಳಿ ಕಟ್ಟಿದ ಸರಿ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ನಾನೇ ಅವನಿಗೆ ಒತ್ತು ತಾಳಿ ಕಟ್ಟಿಸುತ್ತೇನೆ. ಬೇಡ ವಿಜಯ್, ಊರಿಗೆ ಮಿಕ್ಕಿದವನು ನಿಮ್ಮ ಕಾನೂನಿಗೆ ಮಿಕ್ಕದಿರುವನು. ತುಟ್ಟಿನ ದರ್ಪ ಶ್ರೀಮಂತಿಕೆಯ ಸೊಕ್ಕಿನ ನಾಯಿಗೆ ಈ ನನ್ನ ಪರಶುವಿನೇ ಸಾಕ್ಷಿ. ಕಂಡ ಹೆಣ್ಣಿನೊಡನೆ ಕಾಮ ಕ್ರೀಡೆ ಆಡಿ ಹಠವಾದಿಯಂತೆ ಚಟ ತೀರಿಸಿಕೊಂಡ ಆ ಕುಲಘಾತಕನ ನಾಶ ಮಾಡಿದಾಗಲೇ ಈ ಶಂಕರನ ಆತ್ಮಕ್ಕೆ ಶಾಂತಿ. ಶಂಕರ್, ನಿಂತ್ಕೋ. ಏ ದೇವೇಗೌಡ, ಏ ದೇವರಾಜ, ನಿಮ್ಮ ಮೋಸ ವಂಚನೆಗಳಿಗೆ ಮುಕ್ತಿಯಾಡಲು ಸಿದ್ಧನಾಗಿ ಬರುತ್ತಿದ್ದಾನೆ ಈ ಶಕ್ತಿವಂತ ಶೂರ ಶಂಕರ. ಶಂಕರ್, ನಿಂತ್ಕೋ. ನಾನು ಆಡಬೇಕೆನ್ನುವ ಭೇಟಿ ಶಂಕರ್ ಆಡಲು ಹೋದನಲ್ಲ. ಶಂಕರ್, ನೀನು ಆ ದೇವರಾಜ ದೇವೇಗೌಡನನ್ನು ಕೊಲ್ಲುವುದಕ್ಕಿಂತ ಮುಂಚೆ ನಾನೇ ಅವನನ್ನು ಅರೆಸ್ಟ್ ಮಾಡಿ ಎನ್ಕೌಂಟರ್ ಮಾಡಿ ಸಾಯಿಸಲಿಲ್ಲ. ನನ್ನ ಹೆಸರು ವಿಜಯನೇ ಅಲ್ಲ. ಗಂಡೆದೆ ಗೌಡ್ರ ಗಂಡಸ್ತಾನ ದರ್ಬಾರ್ ಇಲ್ಲಿಗೆ ನಿಂತಂಗೆ ಕಾಣಿಸತ್ ನೋಡ್ರಿ. ಇವರು ಒಂದು ಕಮ್ಮಂದ್ ಹೆಣ್ಣು ಬಿಡ್ಲಿಲ್ಲ ಊರಾಗ. ರೈತರ ಆಸ್ತಿ ಅಂತಾರೆ ಒಟ್ಟ ಬಿಡ್ಲಿಲ್ರಿ. ಬಡವ್ರ ಮೇಲೆ ದೌರ್ಜನ್ಯ ಮಾಡಿ ಕೋಟ್ಯಾಧಿಪತಿಗಳಾಗ್ಯಾರಂತ್ರಿ ಇವ್ರು. ಇವ್ರನ್ನ ಕತ್ತಿ ಮೇಲೆ ಕುಂದ್ರಿಸಿ ಮೆರವಣಿಗೆ ಮಾಡ್ಸಂಗ್ ಕಾಣ್ಸಂಗದೇನ್ರಿ ನನಗ. ನಾ ಒಳವಾರಕ್ಕಿನ್ನ ಗುಡ್ಡದ ಕಡೆ ದಾರಿ ಹಿಡ್ತೀನಿ ಅಪ್ಪ. ಇಲ್ಲಿ ಯಾರನ್ನ ಬಂದು ಕೇಳಿದ್ರೆ ಕುಂಟು ಮುರಿಕೆ ಮತ್ತೆ ಗುಡ್ಡದ ಕಡೆ ಹೋಗ್ಯಾನಂತ ಹೇಳ್ಬೇಡ್ರಪ್ಪೋ ದೈವ. ನಿಂತಕೋ ಮುರುಗ. ಯಪ್ಪ ದೇವಣ್ಣ, ಈ ಕಡೆಗೆ ಯಾಕಪ್ಪ ನಿಮ್ದು ಗುಡ್ಡದ ಕಡೆ ಸವಾರಿ? ಬೇಟೆ ಆಡುವುದಕ್ಕೆ. ಅಂದ್ರ ನೀವು ಹುಲಿ ಬೇಟೆ ಆಡೋರೇನ್ರಿ? ಹುಲಿ ಬೇಟೆ ಅಲ್ಲ ಮುರುಗ, ಬಾಯಿ ಇಲ್ಲದ ಪ್ರಾಣಿಗಳನ್ನು ಬೇಟೆ ಆಡುವನಲ್ಲ ಈ ದಾಸ. ನಿನ್ನಂತ ಮನೆ ಮೂರ್ಖ ಮಂಗನನ್ನ ಮಕ್ಕಳನ್ನು ಬೇಟೆ ಆಡುವುದಕ್ಕೆ ಬಂದಿರುವನು ಈ ದಾಸ. ಅಲ್ಲಪ್ಪ, ಅಂದ್ರ ಸ್ವಲ್ಪ ಜಲ್ದಿ ಬರ್ಬೇಕಿಲ್ಲಪ್ಪ. ಹಿಂಗ ಹೊಡೆಯೋದಪ್ಪ 2 ನರಿಗಳು. ಅದೇನು ಒಂದು ಹೆಣ್ಣು ನರಿಯ ಏನಪ್ಪ ಗೊತ್ತಿಲ್ಲ. ಒಟ್ಟಿ ಬಿಟ್ಕೊಂಡು ಗಿಡ್ಡಕ್ಕಿತ್ತಪ್ಪ. ಇನ್ನು ಒಂದು ಗಂಡು ನರಿ ಏನಪ್ಪ ಯಪ್ಪದ. ಎಷ್ಟು ಉದ್ದ ಎಷ್ಟು ಅಗಲ ಇತ್ತಪ್ಪ ಯಪ್ಪ. ಮುರುಗ,
ನಾಯಿ ಇಲ್ಲದ ಪ್ರಾಣಿಗಳನ್ನು ಬೇಟೆ ಆಡುವನಲ್ಲ ಈ ದಾಸ. ನಿನ್ನಂತ ಗುಳ್ಳೆ ನರಿಗಳನ್ನು ಬೇಟೆ ಆಡಲು ಬಂದಿರುವನು ಈ ದಾಸ. ಅಲ್ರಿ ಅದೇನು ಅಂತಾರಲ್ರಿ, ರಾಮೇಶ್ವರಕ್ಕೆ ಹೋದ್ರೆ ಶನೇಶ್ವರನ ಕಾಟ ತಪ್ಪಲಾರ್ದಂಗ ಆಗೈತಿ ನೋಡ್ರಿ. ಆ ಗೌಡ್ರ ಮನೆಗಿದ್ರ ನನ್ನ ಮಗ ಶಂಕರ್ ಬಂದು ಕಡಿತೇನೆ ಅಂತೇಳಿ ಈ ಕಡೆ ಗುಡ್ಡದ ಕಡೆಗೆ ಬಂದು ಇವ್ರ ಕೈ ಸಿಕ್ಕಂದಿ ನೋಡ್ರಿ. ಯಪ್ಪ ದೇವಾನ್ ದೇವತೆಗಳ ವಾದಿ ಶರಣಪ್ಪ ಗೌಡ ಸಂಗಮ್ ಗೌಡ ಸೇನೆ ನೀವ ಕಾಪಾಡ್ಬೇಕ್ರಪ್ಪ ನನ್ನ. ಏ ಮುರುಗ, ಇದ್ದ ವಿಷಯವನ್ನು ಶುದ್ಧವಾಗಿ ಹೇಳಿದರೆ ನೀನು ಜೀವಂತವಾಗಿ ಮನೆಗೆ ಹೋಗುತ್ತೀಯ, ಎಲ್ಲ ಸತ್ತು ಹೋಗುತ್ತೀಯ. ಅದು ಯಾವ ವಿಷಯ ಅಂತ ಹೇಳ್ರಿ ಅಪ್ಪ. ಇವರು ಯಾರಂತ ಗೊತ್ತಾ? ಇವ್ರಿ ನಮ್ಮ ಮ್ಯಾಂಕಪ್ದಳೆ ರೀ ಅಪ್ಪ. ಇವರು ಅಂದರೆ ಇವರು ನಿನಗೆ ಗೊತ್ತೇ? ಅಂದ್ರ ಇವ್ರು ಎಂಕಪ್ ದಣೆ ರೀ, ನಮ್ಮ ಊರಿಗೆ ಭಾರಿ ಒಳ್ಳೆಯವ್ರಿ ಅಪ್ಪ. ಅಂದ್ರ ಇವ್ರ ಫೋಟೋ ನಿಮ್ದೇ ಯಾಕೈತ್ರಿ ಅಪ್ಪ? ಈ ಫೋಟೋದ ವಿಷಯ ಆಗಿರಲಿ ಮುರುಗ, ಇವರು ನಿನಗೆ ಗೊತ್ತಾ? ಯಪ್ಪ ಇವರು ನಮ್ಮೂರಾಗ ದೊಡ್ಡ ಶ್ರೀಮಂತರಿ, ಬಡವ್ರಿಗೆ ಅಂದ್ರ ಬಡ್ಕನ್ ಸಾಯ್ತಿದ್ರಿ. ಈ ಊರಾಗ ಕಾರ್ಯಕ್ರಮ ಏನನ್ನ ಆದ್ರ ಇವ್ರದ ರೀ ಹಿರೇತನ. ಆದ್ರ ಏನ್ ಮಾಡ್ತಾರ್ರಿ ಇವ್ರು ದುರ್ದೈವ ಆಕ್ಸಿಡೆಂಟ್ ಆಗಿ ತೀರ್ಕೊಂಬಿಟ್ರಿ ಅಪ್ಪ, ತೀರ್ಕೊಂಬಿಟ್ರು. ಏನು ಅವರು ಸಾಯುವುದಕ್ಕೆ ಕಾರಣ? ಯಪ್ಪ ಅದು ಒಂದ್ ಹೆಂಗಂತ ಹೇಳ್ರಿ ಅಪ್ಪ, ನನ್ಗೆ ಗೊತ್ತಿಲ್ರಿ ಅಪ್ಪ, ನನ್ಗೆ ಗೊತ್ತಿಲ್ಲ. ಮುರುಗ, ಇದ್ದ ವಿಷಯವನ್ನು ಶುದ್ಧವಾಗಿ ಹೇಳಿದರೆ ನೀನು ಸೀದಾ ಮನೆಗೆ ಹೋಗುತ್ತೀಯ, ಎಲ್ಲ ಸುಡುಗಾಡಿಗೆ ಸೇರುತ್ತೀಯ. ಸತ್ಯ ಹೇಳುತ್ತೋ ಇಲ್ಲ ಸಾಯ್ತೋ? ಯಪ್ಪ ತೆಗಿಬೇಡ್ರಿ ಅಪ್ಪ, ತೆಗಿಬೇಡ್ರಿ, ಎಲ್ಲ ಹೇಳ್ಬಿಡ್ತೀನ್ರಿ ನಿಮ್ ಮುಂದ. ನಮ್ಮ ಸಾವುಕಾರರು ನಮ್ಮ ಗೌಡ್ರು ಮಾಡುವ ಕೆಲಸ ಒಟ್ಟ ಇವ್ರಿಗೆ ಆಗಿ ಬರ್ತಿದ್ದಿಲ್ರಿ ಅಪ್ಪ. ನಮ್ಮ ಸಾವುಕಾರರು ಆಳ ಮದ್ ಹೇಳಿ ಇವ್ರಿಬ್ರು ಗಂಡ ಹೆಂಡತಿ ಮದುವೆಗೆ ಹೋಗೋ ಮುಂದ ಲಾರಿ ಗುಚ್ಚಿ ಸಾಯಿಸ್ಬಿಟ್ರಿ ಅಪ್ಪ, ಸಾಯಿಸ್ಬಿಟ್ರು. ಏನು ಲಾರಿಯನ್ನು ಗುದ್ದಿಸಿ ಸಾಯಿಸಿ ಬಿಟ್ಟರು? ಹಾಗಾದರೆ ಅವರ ಆಸ್ತಿ? ಸತ್ತು ಎಣ ದೆಬ್ಬೊಟ್ಟು ಚೆಂದು ಅವ್ರ ಆಸ್ತಿನೆಲ್ಲ ಇವ್ರ ಗತೆಂಗ್ ಮಾಡ್ಕೊಂಡವ್ರು ನೋಡ್ರಿ ಅಪ್ಪ, ಇವ್ರ ಗತೆಂಗ್ ಮಾಡ್ಕೊಂಡಾರ. ಇದ್ರಾಗ ನಂದೇನು ತಪ್ಪಿಲ್ರಿ ಅಪ್ಪ, ನನ್ನ ಕೈ ಬಿಟ್ಬಿಡ್ರಿ ಅಪ್ಪ, ನಿಮ್ಮನ್ನ ಕಾಲ್ ಎದ್ದೇಳಲಿ. ಲೇ ಗೌಡ, ಧರ್ಮವಂತ ಧರ್ಮದ ದಾಯಾದಿ ದೀನ ದಲಿತರ ಉದ್ಧಾರಕ ಎಂದು ಪ್ರಸಿದ್ಧಿಯಾಗಿರುವ ನನ್ನ ತಂದೆ ತಾಯಿಗಳನ್ನು ಮೋಸದಿಂದ ಕೊಲೆ ಮಾಡಿಸಿ ಸತ್ತ ಹೆಣದ ಎಬ್ಬಟ್ಟನ್ನೇ ಒತ್ತಿಸಿಕೊಂಡೆಯ ಮಗನೇ, ನಿನಗೆ ಮುಂದಿದೆ ಮಾರಿಯಪ್ಪ. ಯಪ್ಪ ಗೌಡ್ರ ಅವ್ರನ್ನೇನ ಮಾಡ್ರಿ ಅಪ್ಪ, ಈಗ ನನ್ನ ಕೈ ಬಿಟ್ಬಿಡ್ರಿ ಅಪ್ಪ, ಈಗ ನಾನು ಇನ್ನು ಹೋಗ ನೆನ್ರಿ ಅಪ್ಪ. ಹೋಗು ಮುರುಗ, ಆದರೆ ಇನ್ನೊಂದು ಸಾರಿ ಆ ಗೌಡನ ಸ್ನೇಹ ಮಾಡದಿರೋ. ಗೌಡ್ರ ಇಲ್ಲಿಗೆ ಜೀವದಾನ ಮಾಡಿದ್ ಸಾಕು, ಬಡ ಪ್ರಾಣಿ ಉಳಿದೈತಿ. ಇನ್ನೂ ಒಂದು ಸತ್ಯ ಆ ಗೌಡ್ರ ಮಂತ್ಯಕ್ಕೆ ಹೋದ್ರ ನಿಮ್ ಕಾಲಾಗಿರೋ ಚಪ್ಪಲ್ ತಗೊಂಡು ನನ್ನ ಮಕ ಬಿಡ್ರಿ, ನಾನು ನನ್ನ ಮಗಳು ಬೆಂಗಳೂರಿಗೆ ಹೋಗಿ ದುಡ್ಕೊಂಡ್ ತಿಂತೀವ್ರಿ ಅಪ್ಪ. ಅದ್ರಿಂದ ನಾನು ಬರಂದ್ ಹೇಳ್ರಿ ಗೌಡ್ರ. ಹೋಗು ಮುರುಗ ಹೋಗು, ನನಗೆ ಬೇಕಾಗಿರುವುದು ನೀನಲ್ಲ, ಆ ಗೌಡ. ಲೇ ಗೌಡ, ನನ್ನ ತಂದೆ ತಾಯಿ ಇಡೀ ಊರಿಗೆ ಶ್ರೀಮಂತರಾಗಿದ್ದರು. ಅವರ ಸತ್ತ ಹೆಣದ ಎಬ್ಬಟ್ಟನ್ನೇ ಒತ್ತಿಸಿಕೊಂಡು ಧರ್ಮವಂತ ನೀತಿವಂತ ನ್ಯಾಯಕ್ಕಾಗಿ ಹೋರಾಟ ಮಾಡುವ ನನ್ನ ತಂದೆ ತಾಯಿಗಳನ್ನು ಮೋಸದಿಂದ ಕೊಲೆ ಮಾಡಿಸಿ ಅವರ ಸತ್ತ ಹೆಣದ ಎಬ್ಬಟ್ಟನ್ನೇ ಒತ್ತಿಸಿಕೊಂಡು ನನ್ನ ಆಸ್ತಿಯನ್ನೇ ನಿನ್ನಂತೆ ಮಾಡಿಕೊಂಡೆಯ ಮಗನೇ, ನೆನಪೆಟ್ಟಿಕೋ. ಕರಾಳ ರಾತ್ರಿಯ ಕೊನೆಯ ದಿನ ಆರಂಭವಾಯಿತೆಂದು ಈ ದಾಸ ನಿನ್ನನ್ನು ಹಾಗೆ ಬಿಡುವ ಮಾತೇ ಇಲ್ಲ, ನೆನಪಿನಲ್ಲಿಟ್ಟುಕೋ ಮಗನೇ.
ಮದುವೆಗೆ ಮುಂಚೆ ನನ್ನ ತಮ್ಮನ ಕಾಮಕ್ಕೆ ಬಲಿಯಾಗಿ ತುಂಬ ಗರ್ಭಿಣಿಯಾಗಿರುವ ಆ ಸೂಳೆಯನ್ನು ನನ್ನ ತಮ್ಮನಿಗೆ ಕಟ್ಟಬೇಕೆಂದು ಹಂಬಲಿಸುತ್ತಿರುವ ಮಗನೇ, ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪಿಂಡವನ್ನು ಸುಟ್ಟು ನಿನ್ನ ತಂಗಿಯನ್ನು ಕತ್ತರಿಸಿ ಹಾಕಿ ನನ್ನ ತಮ್ಮನಿಗೆ ರಾಜಮನೆಯನ್ನು ತಂದು ಮದುವೆ ಮಾಡದಿದ್ದರೆ ನನ್ನ ಹೆಸರು ದೇವೇಗೌಡನಲ್ಲ. ಅಣ್ಣ ಅಣ್ಣ, ನಿನಗಾಗಿ ನಾನು ಅರ್ಧ ಗಂಟೆಯಿಂದ ಕಾಯ್ತು ನಿಂತಿರುವೆ. ಯಾಕಣ್ಣ, ಏನಾದರೂ ಕೆಲಸವಿತ್ತೆ? ನೋಡು ದೇವರಾಜ, ಕಂಡವರ ಗುಟ್ಟು ಕಾಮನ್ನು ತೀರಿಸಿಕೊಂಡು ತುಂಬ ಗರ್ಭಿಣಿಯಾಗಿರುವ ಆ ಶಂಕರನ ತಂಗಿಯನ್ನು ನಿನಗೆ ಕಟ್ಟಬೇಕೆಂದು ವಂಚಾಕಿ ಕುಳಿತಿದ್ದಾರೆ ಈ ಬಂಡ ಬಡವರು. ಅದಕ್ಕೆ ನೀನು 3-4 ದಿನ ಊರು ಬಿಟ್ಟು ಹೋಗಿಬಿಟ್ಟು ಈ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಇರು. ಅವರನ್ನು ಎತ್ತಿದ ನಂತರ ರಾಜಮನೆತನ ಎಟ್ಟನ್ನು ತಂದು ಮದುವೆ ಮಾಡಿಸ್ತೇನೆ. ಅಂದರೆ ಅಣ್ಣ, ಅವರ ಅವರಿಗಂಚಿ ನಾನು ಊರು ಬಿಟ್ಟು ಹೋಗಬೇಕೆ? ಎದರಿ ಅಲ್ಲ ದೇವರಾಜ, ಆ ಶಿವಶಂಕರ ತಂಗಿ ನೀವು ಪ್ರೀತಿಸಿದ್ದು ಇಡೀ ಊರಿಗೆ ಗೊತ್ತು. ಅವನ ಕರಳಿಗೆ ತಾಳಿ ಕಟ್ಟು ಎಂದು ಈ ಊರ ಜನ ನಿನಗೆ ಇದು ಇಟ್ಟರೆ ಅಣ್ಣ ಅಣ್ಣ, ದಂಡಿಗೆ ಎದರಿಲ್ಲ, ತಾಳಿಗೆ ಎಂದರಿಲ್ಲ. ಖಚಿತ ಈ ಊರ ಎದುರಿಗೆ ಎದುರುವುದೇ? ನೋಡಣ್ಣ, ಅವಳ ಕೊರಳಿಗೆ ತಾಳಿ ಕಟ್ಟು ಎಂದು ಬಂದವರ ತಲೆಯನ್ನೇ ಕತ್ತರಿಸಿ ಹಣದ ರಾಶಿಯನ್ನೇ ಸುರಿದು ಸುಟ್ಟು ಹಾಕಿ ಬಿಡೋಣ ಅವರನ್ನು. ಬೇಡ ದೇವರಾಜ, ಈ ಊರ ಜನರನ್ನು ಎದುರಾಕಿಕೊಂಡರೆ ನಮ್ಮ ಜೀವನ ಬದುಕುವುದು ಬಹಳ ಕಷ್ಟ. ಈಗಿಂದ ಅಣ್ಣ ಹೇಳಿದಾಗೆ 1-2 ತಿಂಗಳ ಊರು ಬಿಟ್ಟು ಹೋಗು. ಆ ಶಿವಶಂಕರ ವಂಶ ನಿರ್ಮಾಣ ಮಾಡಿದ ನಂತರ ಒಂದು ರಾಜ್ಯ ಮೆಲತನದಲ್ಲಿ ಮದುವೆ ಮಾಡಿಕೊಂಡು ಮೆರಿವಂತೆ. ಆಯ್ತಣ್ಣ, ನೀ ಹೇಳಿದ ಹಾಗೆ ನಾನು ಊರು ಬಿಟ್ಟು ಹೋಗುತ್ತೇನೆ. ಆದರೆ ಆ ಮರಳಿ ಬರುವುದಾಗಿ ಆ ಶಿವಶಂಕರನ ಮನೆತನದವರು ಯಾರು ಉಳಿದಿರಬಾರದು. ಓಕೆ ದೇವರಾಜ್, ಇಲ್ಲೇ ಒಂದು 5 ನಿಮಿಷ ನಿಂತುಕೋ. ಆ ರಾಮನ ಗುಟ 2 ಲಕ್ಷ ಹಣ ಕಟ್ಟುಕೊಳಿಸುತ್ತೇನೆ. ಹಣದ ಅವಶ್ಯಕತೆ ಬಿದ್ದರೆ ಫೋನ್ ಮಾಡು, ನಿನ್ನ ATMಗೆ ಹಾಕುತ್ತೇನೆ. ಆಯ್ತಣ್ಣ, ಹೋಗಿ. ನಿರ್ಮಲಾ, ನಿನ್ನಿಂದ ನನ್ನನ್ನು ಊರು ಬಿಟ್ಟು ಹೋಗುವಂತೆ ಮಾಡಿಬಿಟ್ಟೆ ಯಾ ಕೈಯಾಳೆಯನ್ನೇ. ನೀನು ಗರ್ಭವತಿ ಎಂದು ಗೊತ್ತಾದ ತಕ್ಷಣ ನಿನ್ನನ್ನು ಸಾಯಿಸಿದ್ದರೆ ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಹೋಗಿ ಬರುವೆ ನಿರ್ಮಲಾ. ನಾನು ಹೋಗಿ ಬರುವುದರೊಳಗಾಗಿ ನಿನ್ನ ಸಾವಿನ ಸುದ್ದಿ ತಿಳಿಯಿತು ಸರಿ, ಇಲ್ಲವಾದರೆ ನನ್ನ ಕೈಯಿಂದಲೇ ಹಾರಿ ಹೋಗುವುದು ನಿನ್ನ ಪ್ರಾಣ. ಹಾರಿ ನಿಂತ್ಕೋ. ಯಾರಲ್ಲ ನೀನು? ಅಳವಿನಿಂದ ಕಾಮದಾಟವಾಡಿ ಒಂದು ಹೆಣ್ಣಿಗೆ ಮೋಸ ಮಾಡಿ ಈ ಗಂಡಸ್ತನವಿಲ್ಲದೆ ಈ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಗಡಿಪಾರಾಗುತ್ತಿರುವ ನಿನ್ನನ್ನು ಒತ್ತೆಳೆದುಕೊಂಡು ಹೋಗಲು ಸಿದ್ಧನಾಗಿ ಬಂದಿರುವ ಇನ್ಸ್ಪೆಕ್ಟರ್ ವಿಜಯ್. ಇನ್ಸ್ಪೆಕ್ಟರ್, ಶೀಲೆ ಕಳೆದುಕೊಂಡ ಆ ಹೆಣ್ಣಿನ ಬಾಳಿಗೆ ತಾಳಿ ನಾ ಕಟ್ಟಬೇಕೆ? ಸುಮ್ಮನೆ ಹೊರಟು ಹೋಗು, ಇಲ್ಲವಾದರೆ ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ. ದೇವರಾಜ್, ವಿಶ್ವಾಸಘಾತಕ ನನ್ನ ಮಗನೇ, ಸ್ವಂತ ಸುಖಕ್ಕಾಗಿ ಇನ್ನೊಬ್ಬರ ಜೀವನದೊಡನೆ ಆಟವಾಡಿ ಈಗ ಈ ರಾಜ್ಯವನ್ನು ಬಿಟ್ಟು ಹೋಗುತ್ತಿದ್ದೀಯಲ್ಲ, ಈ ರಾಜ್ಯದಿಂದ ಅಲ್ಲ ಈ ಲೋಕದಿಂದಲೇ ನಿನ್ನನ್ನು ಮರೆ ಮಾಡಿಬಿಡುತ್ತೇನೆ. ಈ ನಿನ್ನ ಕಾಕೆಯ ಕಸರತ್ತು ಈ ತಾಂಡಿಗ ದೇವರಾಜನ ಮುಂದೆ ತೋರಿಸಲು ಬರಬೇಡ. ನನಗೆ ಅವಳಿಗೆ ಅಷ್ಟೊಂದು
ಅನುಕಂಪ ಅರುಕರಣೆ ಇದ್ದರೆ ನೀನು ಹೋಗಿ ಅವಳ ಕೊರಳಿಗೆ ತಾಳಿ ಕಟ್ಟು. ಬಿತ್ತದೆ ಬೆಳೆ ಬೆಳೆದ ಎಂದು ಎತ್ತಿಕೊಂಡು ಮುತ್ತಾಡು ಆ ಆದರದ ಹೆಣ್ಣಿನ ಮಗುವನ್ನು. ಶಬಾಷ್ ಜರಾಜ್, ಶಬಾಷ್. ನೀನು ಬಿತ್ತಿ ಬೆಳೆದ ಪೈರನ್ನು ಮತ್ತೊಬ್ಬರಿಗೆ ದಾನ ಮಾಡುತ್ತಿರುವೆಯಲ್ಲ, ನಿಜವಾಗಿಯೂ ದೇವೇಗೌಡನ ತಮ್ಮನ ಅಥವಾ ಮತ್ತಾರಿಗೂ ಹುಟ್ಟಿದ ಮಗುವನ್ನು ತಂದು ನನ್ನ ತಂದೆ ಜೋಪಾನ ಮಾಡಿದ ಮಗನ? ದೇವರಾಜ್, ನೀತಿ ಬಿಟ್ಟು ನೀನು ಕರದಲ್ಲಿಯೇ ಬಂದು ನಿನಗೆ ಸುಖವನ್ನು ಕೊಟ್ಟು ನಿನ್ನನ್ನೇ ನಂಬಿದ ಆ ಹೆಣ್ಣನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೊರಟಿರುವೆಲ್ಲ, ನೀನು ನಿಜವಾಗಿಯೂ ದೇವೇಗೌಡನ ತಮ್ಮನ? ನಿನಗೆ ನಿಯತ್ತಿದೆಯಾ? ನಿಯತ್ತನ್ನು ಕಳೆದುಕೊಂಡ ನಾಯೇ ನೀನು. ವಿಜಯ್ ಒತ್ತು ಎಳೆದುಕೊಂಡ ನಡೆಯಿದ ದೇವರಾಜನನ್ನು. ಒಂದು ಹೆಣ್ಣು ಬಾಲೆಯ ಮೇಲೆ ಕೈ ಎತ್ತಿ ದೌರ್ಜನ್ಯ ಮಾಡುವ ನೀನಾವ ಶೂರ ಗಂಡಸು? ತಾಕತ್ತಿದ್ದರೆ ಅವರಣ್ಣ ಶೂರಶಂಕರ ಬಂದು ನಿಂತಿದ್ದಾನೆ, ತೋರಿಸು ಆ ನಿನ್ನ ಗಂಡಸ್ತನವನ್ನು. ಏ ಶಂಕರ, ಈ ದೇವೇಗೌಡ ಮನೆಗೆ ಗೂಳಿ ಅಂತ ನುಗ್ಗಿ ಶಟ್ ಹೊಡೆದು ನಿಲ್ಲಬೇಡ. ಹೋಗು, ನಿನ್ನ ತಂಗಿಯನ್ನು ಕರೆದುಕೊಂಡು ಯಾರಿಗೆ ಕಾಣುವಾಗೆ ಗರ್ಭಪಾತ ಮಾಡಿಸುವ ಮಾನ ಮುಚ್ಚಿಕೋ ಮಗನೇ. ಏ ಗೌಡ, ಹೋದ ಮಾನ ಹೇಗೆ ಕಾಪಾಡಿಕೊಳ್ಳಬೇಕೆಂಬುದು ಈ ಚೆನ್ನಾಗಿ ಗೊತ್ತು ಈ ಶಂಕರನಿಗೆ. ನನ್ನ ತಂಗಿಯ ಗರ್ಭಪಾತ ಮಾಡಿಸಲು ನಾನೇನು ಹೇಳಿಯಲ್ಲ. ಆ ನಿನ್ನ ತಮ್ಮನ ಕೈಯಿಂದ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿಸದಿದ್ದರೆ ಈ ನನ್ನ ಹೆಸರು ಸಿಡಿದೆದ್ದ ಶಂಕರನೇ ಅಲ್ಲ. ಕರೆಯಲೇ ಮಗನೇ ಆ ನಿನ್ನ ತಮ್ಮನನ್ನು. ನನಗೆ ಗೊತ್ತಿಲ್ಲ, ಅವನು ಹೋಗಿ 2-3 ತಿಂಗಳವಾಯ್ತು, ಎಲ್ಲಿದ್ದಾನೆ ಗೊತ್ತಿಲ್ಲ. ಬೇಕಾದರೆ ನೀನು ಕರೆದುಕೊಂಡ್ಬಂದು ಕಟ್ಟಿಸು ನಿನ್ನ ತಾಳಿಯನ್ನು. ಏನಂದರೆ ಮಗನೇ ಗೌಡ, ಪ್ರೀತಿಯ ಮಾತನ್ನು ಮೆಚ್ಚಿ ಹುಚ್ಚಳಂತೆ ನೆಚ್ಚಿ ನಿನ್ನ ತಮ್ಮನನ್ನು ಈ ನನ್ನ ತಂಗಿಗೆ ಸೋಳೆ ಎಂದಿಯಾ? ಆ ನಿನ್ನ ತಮ್ಮ ವಿಶ್ವದ ಮೂಲೆಯಲ್ಲಿದ್ದರೂ ಸರಿ, ಅವನನ್ನು ಒತ್ತು ಎಳೆದುಕೊಂಡು ಬಂದು ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿಸದೆ ಬಿಡಲಾರನು ಈ ಶಂಕರ. ಏನಂದರೆ ಮಗನೇ ಈ ಶಂಕರನ ತಂಗಿಗೆ ಸೂಳೆ ಎಂದಿಯ? ಸೂಳೆ ಎಂದ ಸೂರ್ಟ ನನ್ನ ಮಕ್ಕಳು ಈ ಸಮಾಜದಲ್ಲಿ ಬದುಕಲೇಬಾರದು. ಜೈ ಕನ್ನಡಾಂಬೆ. ಮೋಸ ಮಾಡಿದೆಯಲ್ಲಿ ಅವಿತುಕೊಂಡು ಕುಳಿತಿಲ್ಲ ಇವನು. ಅವನು ಮಾಡಿದ ಮೋಸಕ್ಕೆ ತನಗೆ ಅರಿವಾಗಿ ಊರು ಬಿಟ್ಟು ಹೊರಟಿದ್ದ. ಅವನನ್ನು ಸರಿಯಾಗಿ ಸಮಯಕ್ಕೆ ಹೋಗಿ ಅವನನ್ನು ಒತ್ತು ಎಳೆದುಕೊಂಡು ಬಂದಿದ್ದೇವೆ. ತಾಳಿ ಕಟ್ಟುತ್ತೀಯೋ ಇಲ್ಲ ನಿನ್ನ ಅಣ್ಣನಾಗೆ ನೀನು ಸತ್ತು ಬೀಳುತ್ತೀಯೋ? ನನ್ನಣ್ಣ ಸತ್ತು ಹೋಗಿದ್ದಾನ? ಅಣ್ಣ, ಎದ್ದೇಳಲೇ ಅವಿವೇಕಿ. ಮಾತನಾಡೋಣ. ಈ ತಮ್ಮನನ್ನು ಒಂಟಿಯಾಗಿ
ಬಿಟ್ಟು ಹೋದೆ ಅಣ್ಣ. ಮಾತಾಡೋಣ. ಇಷ್ಟು ದಿನ ಎಷ್ಟೋ ಅಮಾಯಕರನ್ನು ಕೊಲೆ ಮಾಡಿ ಆವಾಗ ಬರದ ಕಣ್ಣೀರು ಈಗೇಕೆ? ಜನರನ್ನು ಬಲಿ ಮಾಡುವ ಮೊದಲು ನಿಮ್ಮ ನಿಯತ್ತೇನಿದೆ ಎಂದು ತಿಳಿದುಕೊಳ್ಳಬೇಕು. ಕಟ್ಟೋ ಆ ಹೆಣ್ಣಿಗೆ ತಾಳಿಯನ್ನು. ಸಮಯ ಕಾಲದೊಳಗಾಗಿ ಶಂಕರ ವಿಜಯ್, ಮಾನವೀಯತೆಯಿಂದ ಹೇಳಿದರೆ ತಿಳಿದುಕೊಳ್ಳುವ ಅಂಶವಲ್ಲ ಇವನದು. ಲೇ ದೇವರಾಜ್, ಘಾತಕದ ಕೆಲಸವನ್ನು ಮಾಡಿ ಏನು ಅರಿಯದವನಂತೆ ನಿಂತರೆ ನಿನ್ನ ಕತ್ತನ್ನು ಕತ್ತರಿಸಿ ಪುಟಿ ಎತ್ತಿರುವ ನಿನ್ನ ರಕ್ತದಿಂದ ನನ್ನ ತಂಗಿ ಹಣೆಗೆ ಸಿಂಧೂರ ತಿಲಕವನ್ನಿಡಬೇಕಾಗುತ್ತದೆ. ತಾಳಿ ಕಟ್ಟುತ್ತೀಯೋ ಇಲ್ಲ? ಬೇಡ ಶಂಕರ, ನನ್ನ ಅಣ್ಣನ ಮಾತು ಕೇಳಿ ನಾನು ತಪ್ಪು ಮಾಡಿದೆ. ಆ ನಿನ್ನ ತಂಗಿಯ ಕೊರಳಿಗೆ ನಾನು ತಾಳಿ ಕಟ್ಟದಿದ್ದರೆ ನಿನ್ನ ತಂಗಿಯ ಮಾಡಿದ ಪಾಪ ನನ್ನನ್ನು ಕಾಡದೆ ಬಿಡಲಾರದು. ದಯವಿಟ್ಟು ನನ್ನನ್ನು ಏನು ಮಾಡಬೇಡ. ನಾನು ನಿನ್ನ ತಂಗಿಯನ್ನು ಸತಿಯನ್ನಾಗಿ ಸ್ವೀಕರಿಸುತ್ತೇನೆ. ತಗೊಳ್ಳಿ ಈ ಮಂಗಲ ಸೂತ್ರವನ್ನು ಅವನ ಕೈಯಿಂದ ನೀರುವಲ್ಲಿ ಕೊಳ್ಳಿಗೆ ಕಟ್ಟಿಸಿ. ಏನಮ್ಮ, ಎರಡು ತಾಳೆಯನ್ನು ಹಿಡಿದುಕೊಂಡು ಬಂದಿರುವೆಯಲ್ಲ? ನಾನೇ ತಗೊಂಬ ಅಂತ ಹೇಳಿ ಶಂಕರ, ನೀನು ನಾನು ಈ ಮನೆಯಲ್ಲಿ ಮದುವೆಯಾಗಬೇಕು. ಶಂಕರ್, ಇದು ಏನು ಬೇರೆಯವರ ಮನೆ ಏನಪ್ಪ? ನಿನ್ನ ತಂಗಿಯನ್ನು ಸತಿಯನ್ನಾಗಿ ನಾನು ಸ್ವೀಕರಿಸಿದರೆ ಇದು ನಿನ್ನ ಅಳಿಯನ ಮನೆಯಲ್ಲವೇ? ಅಂದ ಹಾಗೆ ಈ ಊರಲ್ಲಿ ಆಸ್ತಿ ಪತ್ರವನ್ನು ನಮ್ಮ ಕೈಯಲ್ಲಿರುವುದನ್ನು ನಿಮ್ಮ ಕೈಯಲ್ಲಿ ಕೊಡುತ್ತೇನೆ. ಅದನ್ನು ಇಡೀ ಊರವರಿಗೆ ಹಂಚಿದರೆ ಅದು ಆವಾಗ ನಾನು ಮಾಡಿದ ಪಾಪ ನಮಗೆ ಅರಿವಾಗುತ್ತದೆ. ದಯವಿಟ್ಟು ನೀನು ಕೂಡ ಇಲ್ಲೇ ಮದುವೆ. ಯಾರಿಗೂ ಎಂದಿಗೂ ಕೆಟ್ಟದಾಗುವುದಿಲ್ಲ. ಆ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಇರುವವರೆಗೂ ಎಂದೆಂದಿಗೂ ನ್ಯಾಯಕ್ಕೆ ಸೋಲಿರುವುದಿಲ್ಲ. ನೀವು ಚಿಂತಿಸಿದರೆ ಬನ್ನಿ, ಆ ತಾಯಿಯ ಪಾದಕ್ಕೆ ಬಿದ್ದು ಎಲ್ಲರ ಆಶೀರ್ವಾದ ತೆಗೆದುಕೊಳ್ಳೋಣ.